ಆಯ್ತು ಸರ್ ನಮ್ಮ ಸಾಹೇಬ್ರು ಮಾತಾಡ್ತಾರೆ ಸರ್. ಇದೊಂದು ಹಾಂ ಸಂದಕ್ಕೆ ಸರ್. ಸಂದಕ ಹ್ಞೂ ರೀ. ಕಬ್ಬಣದ್ರಿ. ಹಾಂ ರೀ. ಕಬ್ಬಣದ ಬರೋದ ಅಲ್ಲಿ ಕಬ್ಬಣದ ಸಂದಕ. ಕಬ್ಬಣ ನಾವೆಲ್ಲ ಕಡೆ ಮರದ ಸಂದಕಗಳನ್ನ ನೋಡಿ. ಇಲ್ಲ ರೀ ಕಬ್ಬಿಣ ಸಂದಕ್ಕೆ ರೀ. ನೋಡ್ಬೋದಾ? ನೋಡಿ ಸರ್ ನೋಡ್ರಲ್ಲ ಇದು ಸೌತ್ ಆಫ್ರಿಕಾ ಬಂದು ಇಂಗ್ಲೆಂಡ್ ಬಂದ ಸರ್ ಅದು ರೀ. ಸೌತ್ ಆಫ್ರಿಕಾದಿಂದ ಹ್ಞೂ ಸೌತ್ ಆಫ್ರಿಕಾ ಬಂದ ಸರ್ ಇಂಗ್ಲೆಂಡ್ದ ಬಂದ ಸರ್. ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ರೀ. ಇದು ಸರ ಇದು ಕಿಲಿಯಾಕ ಹೋಗಿ ಸರ್ ಇದು ರೀ. ಇಲ್ಲಿ 3 ಲಾಕ್ ಅದಾವ ಸರ್. ಲಾಕರ್ಸ್ ಟೈಪ್ ಇದೆ ಸರ್. ಇದ್ರ ಬಾಯ್ಬಿಗೆ ಅಲ್ಲಿ ಒಳಗೆ ತೋರಿಸ್ತೀನಿ ನಿಮಗೆ ರೀ. ಬಾಗಿಲು ಐತೆ ಸರ್ ಒಳಗೆ ಬಾಯಿ ರೀ. ಇದು ವಜ್ಜೆ ಸರ್ ಅಲ್ಲೇ ಹೋಗಿ ಸರ್. ಹ್ಞೂ ಸರ್. ಏನ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಿದ್ರು ಇಂಥ ಕಬ್ಬಣದ ಸರ್ ಮಲ್ಲೇಶ ಇದ್ರಾಗ ರೀ ಬಂಗಾರ ವಜ್ರ ಇರ್ತಕ್ಕಂಥ ವಸ್ತು ಸರ್ ಇದು ರೀ. ಇದ್ರಾಗ ಇರ್ತದೆ ಎಲ್ಲ ಸರ್. ಬಂಗಾರ ಸಿದ್ದೇಶ್ವರ ಪೂಜೆದ್ದು ಸಾಮಾನು ಸರ್ ಇಲ್ಲ ಇದ್ರಾಗ ಇರ್ತಂತೆಲ್ಲ ಸರ್. ಓಕೆ ಓಕೆ ಓಕೆ. ಅದಕ್ಕೋಸ್ಕರ ಇಷ್ಟು ಸೇಫ್ಟಿ ಕಂದಕ. ಹ್ಞೂ ಹ್ಞೂ ಸರ್ ಹ್ಞೂ ರೀ. ಇದನ್ನ ಇಂಗ್ಲೆಂಡಿಂದ ತರಿಸಿದ್ರು. ಹ್ಞೂ ಸರ್ ಹ್ಞೂ ರೀ. ಅಲ್ಲೊಂದು ನೀಲ ಸರ್ ನೀಗಿಲ್ಲ ರೀ. ನೇಗಿಲು ನೀಗಿಲ್ಲ ಮತ್ತು ಇನ್ನು ಕೂಡ 2 ಕೂಡ ಬಂದಾವ ಸರ್. ಯಾವ ನೇಗಿಲು? ಒಳ್ಳೆ ನೀರು ತೋರಿಸ್ತೀನಿ ಬರ್ರಿ ಸರ್. ಮಕ್ಕಳ ಸಾಮಾನು ಎಲ್ಲ ಪರದೇಶದಿಂದ ಬರೋದು. ಹಾಲೆಂಡು ಡಚ್ ಆಮೇಲೆ ಇಂಗ್ಲೆಂಡ್ ಬರ್ತಿದ್ವು. ಓ ಅಷ್ಟೊಂದು ರೀತಿ ಇದ್ದರು ಅಲ್ಲಿಯ ಬಾಂಗ್ಲೂರು ಹಾಂ ನೋಡ್ಯಾರ ಬರ್ರಿ. ಇದೆ ಸರ್ ನೀಗಿಲ್ಲ ರೀ. ಸ್ವಲ್ಪ ಹಿಡ್ಕೊರ್ಬೇಕಾರೆ ತಡ್ರಿ ಮುಂದಕ್ಕೆ ರೀ ತಡ್ರಿ ತೋರಿ. ನಿಮಗೆ ಎತ್ತಕ್ಕಾಗ್ತಿಲ್ಲ. ಇಂಗ್ಲೆಂಡಿಂದ ಅವರಿಂದಲೇ ಹೇಗೆ ತರಿಸಿದ್ರು? ಏನು ಸರ್ ಇಲ್ಲಿದೆಯಲ್ಲ ಏನಿದೆ? ಹೋದ್ರ ರಾಣ. ಹ್ಞೂ ರೀ. ಸಿಮ್ಸ್ ಹ್ಞೂ ರೀ. ಜ್ಯುವೆಲರಿ ಆಫ್ ಸ್ವಿಚ್ ಇಂಗ್ಲೆಂಡ್. ಹ್ಞೂ ರೀ. ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್. ಸೌತ್ ಆಫ್ರಿಕಾ ಇಂಗ್ಲೆಂಡ್. ಹ್ಞೂ. ಅವಾಗ ಇಂಗ್ಲೆಂಡ್ ಸಪ್ರೇಟ್ ಇರಲಿಲ್ಲ, ಸೌತ್ ಆಫ್ರಿಕಾ ಸಪ್ರೇಟ್ ಇರಲಿಲ್ಲ. ಹ್ಞೂ ಎರಡು ಎಲ್ಲ ಒಂದೇ ಸರ್. ಹ್ಞೂ ರೀ. ಸೌತ್ ಆಫ್ರಿಕಾ ಇಂಗ್ಲೆಂಡ್. ಹ್ಞೂ ಹ್ಞೂ ರೀ. ಈಗ ಲಿಬರೇಷನ್ ಆಗಿರೋದು. ಹ್ಞೂ ಹ್ಞೂ ರೀ. ಹ್ಞೂ ರೀ. ಈಗ ಸರ್ ಇದಾಗ್ಯಾವ ಸರ್ ಇಷ್ಟ ರೀ. ಈಗ ಬೇರೆ ಬೇರೆ ಆಗಿದೆ. ಹ್ಞೂ ಬೇರೆ ಬೇರೆ. ಮತ್ತೆ ಇಂಗ್ಲೆಂಡ್. ಹ್ಞೂ ಹ್ಞೂ ಸರ್. ಹ್ಞೂ ರೀ. ಆಗ ಎರಡು ಒಂದೇ. ಹ್ಞೂ ಹ್ಞೂ ರೀ. ಸರ್ ಅಲ್ಲಿಂದ ತರಿಸ್ತಿದ್ರು ಅಂತಂದ್ರೆ ಇವರು ಆಗರ್ಭ ಶ್ರೀಮಂತರಾಗ. ಹ್ಞೂ ರೀ. ಅಲ್ರಿ 278 ಹೇಳಿ ಹಳ್ಳಿಗೆ ಸರ್ ಹೊಡಿಯಾರ ಸರ್. ದೊಡ್ಡ ಆಸ್ತಿ ಒಣ್ರಿ. ವರ್ಷಕ್ಕೆ ಸುಮಾರು ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇತ್ತು ಒಂದು ಅಂದಾಜ್ ಮೇಲೆ? ಅವಾಗ ಸರ್ ನಮ್ಮ ಸಾಹೇಬ್ರಿಗೆ ಗೊತ್ತ ಸರ್. ಲಿಂಗರಾಜ ದೇಸಾಯಿಯವ್ರಿಗೆ 10 ಹಳ್ಳಿ ಉಳಿದಿದ್ದು ಉಂಬಳೆ ಕೊಟ್ಟದ್ದು. ಅದರದ್ದು ವಾರ್ಷಿಕ ಇನ್ಕಮ್ 5 ಲಕ್ಷ ರೂಪಾಯಿ ಇತ್ತು. 1 year income 5 lakhs. 5 lakhs. In the century of 1906. 1906. 1906ರಲ್ಲಿ ಅಂದ್ರೆ 19ನೇ ಶತಮಾನದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 20ನೇ ಶತಮಾನ 19 ಅಂದ್ರೆ 20ಕ್ಕೆ ಬರುತ್ತೆ. ಮುಗಿದು 19ರ ಮುಗಿದು 20ನೇ ಶತಮಾನ ಅಂದ್ರೆ 1900s ಅಲ್ಲೇನೆ 5 lakhs ಅಂತ ಅಂದ್ರೆ ಈಗಿನ 500 ಕೋಟಿಗೆ ಸಮ. ಇರ್ಬೋದು. ಯಾಕೆಂದ್ರೆ ಮೋರ್ ದೆನ್ 100 years ನ ಕಂಪ್ಲೀಟ್ ಮಾಡಿದೀವಿ ನಾವು. 1906 ಇಂದ 1906ರಿಂದ 2006. ಹೌದೌದು. ಅಂದ್ರೆ 100 ವರ್ಷ ಆಯ್ತು. ಮುಂದಕ್ಕೆ 23. ಅಲ್ಲಿಗೆ 6 ಮೈನಸ್ ಮಾಡ್ಬಿಡಿ. 17. 117 ವರ್ಷದ ಹಿಂದೆ ಈ ವಾಡೆಯ ಒಂದು ಅಂದಾಜು ವೆಚ್ಚ ತೆರಿಗೆ ಹಣ ಕಲೆಕ್ಟ್ ಆಗ್ತಿದ್ದು 5 lakhs ಇನ್ಕಮ್. ಅಂದ್ರೆ ಈಗಿನ 500 ಕೋಟಿಗೆ ಸಮ. ಅಂದ್ರೆ 10 ಹಳ್ಳಿದು ಅಷ್ಟೇ. ಬರೀ 10 ಹಳ್ಳಿದು. ಬರೀ 10 ಹಳ್ಳಿದು ಅಂದ್ರೆ ಅಧಿಕಾರ ಇತ್ತು ಅವ್ರದ್ದು. 10 ಹಳ್ಳಿ ಮೇಲೆ ಅಷ್ಟೇ ಇತ್ತು. ಉಳಿದದ್ದು 106 ಹಳ್ಳಿ ಮ್ಯಾಗ ಸ್ವತಂತ್ರ ಭೂಮಿ ಇದ್ದು ಅವರು ಕಲ್ಟಿವೇಶನ್ನು. ಅದು ಇನ್ಕಮ್ ಹಿಡಿದಿಲ್ಲ ಅವರು. 10 ಹಳ್ಳಿ ಇನ್ಕಮ್. 10 ಹಳ್ಳಿ ಇನ್ಕಮ್. ನನಗೆ ಈ ಎಕ್ವಿಪ್ಮೆಂಟ್ ಬಗ್ಗೆ ಹೇಳಿ ಸರ್. ಈ ಎಕ್ವಿಪ್ಮೆಂಟ್ ಯಾವಾಗ ತರಿಸಿದ್ದು, ಯಾರು ತರಿಸಿದ್ದು, ಯಾಕಾಗಿ ತರಿಸಿದ್ರು? ನಮ್ಮಲ್ಲಿ ನೇಗ್ಲು ಇರ್ಲಿಲ್ವಾ ಹಾಗಾದ್ರೆ? ಆಗ ನಮ್ಮದು ರಾಷ್ಟ್ರೀಯ ಕಟ್ಟಿಗೆ ಸಾಮಾನಿದ್ದು ಮರದ ನೇಗಿಲು. ಮರದ ನೇಗಿಲಿದ್ದು.
ನಮ್ಮ ದೇಶದಾದ್ಯಂತ ಮರದ ನೇಗ್ಲಲ್ಲಿ ಉಪಯೋಗಿಸ್ತಿರ್ಬೇಕಾದ್ರೆ ಈ ವಾಡೆಯ ದೇಸಾಯಿರು ಕಬ್ಬಿಣದ ನೇಗ್ಲು ತರಿಸಿದ್ರು. ಹೌದು ಕಬ್ಬಿಣ ಒಂಟಿ ಒಂಟಿ ಹೊಡ್ತಿದ್ರು ಇವಕ್ಕೆ ಸಿಂಗಲ್. ಇದು ಎತ್ತಿಂದ ಎಳೆಯೋದಲ್ಲ, ಎತ್ತಿಂದಲ್ಲ ಇದು ಒಂಟೆ ನೇಗ್ಲು. ಸರ್ ಹೇಗೆ ತರಿಸಿದ್ರು ಇಂಗ್ಲೆಂಡಿಂದ, ಹೇಗೆ ಬಂತು? ಹಡಗದ ಮೂಲಕ ಬಂದಿದ್ದು. ಹಡಗದ ಮೂಲಕ ತಂದಿದ್ದು. ಅವಾಗ ಇನ್ನೂ ವಿಮಾನದಷ್ಟು ಉಪಯೋಗ ಇರಕ್ಕಿಲ್ಲ. ಓಕೆ. ಹಡಗದ ಮೂಲಕ. ಸರ್ ಅದು ಲಾಕರ್ ನೀವು ಹೇಳಿದ್ರಲ್ಲ, ಮುರಿದದು ಕಂದಕದ ಲಾಕರ್ ಕಬ್ಬಿಣದ. ಸರ್ ಇದು ಆಗಿನ ಕಾಲದಲ್ಲೇ ತರಿಸಿದ್ದು, ಇದು ಅದು ತರಿಸಿದ್ದ? ಹೌದು ಎಲ್ಲ ಪ್ರದೇಶದಿಂದ ಬಂದದ್ದು ಅವು. ಹಡಗ ಮುಖಾಂತರ ಬಂದವು. ಈ ಹಡಗ ಸಾವಿರಾರು ವರ್ಷ ಹಂಗಾದ್ರೆ ಬರೀ ಹಡಗ್ನಲ್ಲೇ ತಗೊಂಡು. ಹೌದು, ಹಡಗಲ್ಲೇ ಎಲ್ಲ ಹಡಗಿನಿಂದ ವ್ಯಾಪಾರ ಅಭಿವೃದ್ಧಿ ಎಲ್ಲ ಹಡಗಿನಿಂದ ಆದದ್ದು. ಸರ್ ಮತ್ತೆ ನಾನು ಇದ್ರ ಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದೆ, ಇಲ್ಲಿ ಹೆಸರು ನೋಡ್ಬೋದು, ಸೌತ್ ಆಫ್ರಿಕಾ ಇಂಗ್ಲೆಂಡ್. ಅಂದ್ರೆ ಲಿಬರೇಷನ್ ಆಗೋಕ್ಕಿಂತ ಮುಂಚೆ. ಹೌದು. ಈಗ ಸೌತ್ ಆಫ್ರಿಕಾ ಮತ್ತೆ ಇಂಗ್ಲೆಂಡ್ ಎರಡು ಬೇರೆ ಬೇರೆ ಸಪರೇಟ್ ಆಗ್ಯಾವ, ಸ್ವತಂತ್ರ ದೇಶ. ಹೌದು. ಸೌತ್ ಆಫ್ರಿಕಾ ಇಂಗ್ಲೆಂಡ್ ಮಹಾರಾಣಿ ಕೈಯಾಗಿತ್ತು ಅದೆಲ್ಲ. ಎಲ್ಲ ಸೂರ್ಯ ಮುಳುಗ ನಾಡದವು ಇಂಗ್ಲೆಂಡ್ ಅಂದರೆ. ಮಹಾರಾಣಿ ಇದು ಸೂರ್ಯ ಅವ್ರ ರಾಜ್ಯದೊಳಗೆ ಎಲ್ಲ ಮಹಾರಾಣಿ ಸೌತ್ ಆಫ್ರಿಕಾನು ಆಳ್ತಿದ್ರು. ಹೌದು, ಎಲ್ಲ ಜಗತ್ತೇ ಆಳ್ಯಾರ ಅವರು. ಇಡೀ ನಮ್ಮ ದೇಶ ಅಲ್ಲ, ಇಲ್ಲ ಭಾಳ ಇಡೀ ಪ್ರಪಂಚನೇ ಆಳಿದ್ದಾರೆ. ಹೌದು. ಸೂರ್ಯ ಮುಳುಗದ ನಾಡು ಅಂದ್ರೆ ಅವರೇ. ಸಾಮ್ರಾಜ್ಯ ಅವ್ರದ್ದು. ಹೌದು. ಎಲ್ಲರೂ ಒಂದು ಇದ್ರಾಗ ಸೂರ್ಯ ಇದ್ದೇ ಇರ್ತದೆ ಅವ್ರ ಇದ್ರೊಳಗೆ. ಬನ್ನಿ ಸರ್ ಈಗ ಸದ್ಯಕ್ಕೆ ನಮಗೆ ನೋಡೋಕೆ ಅಂತ ಉಳಿದಿರೋದು ಲಿಂಗರಾಜ್ ದೇಸಾಯಿ ಅವ್ರ ಕಾಲದ್ದು ಅಂತ ಇವೆರಡೇ ಐಟಮ್. ಅಷ್ಟೇ ಉಳ್ದಾವ್ರಿ. ಇದು ಎರಡೇ, ಇದು ಬಿಟ್ಟು ಇನ್ನೇನು ಉಳಿದಿಲ್ಲ. ಸರ್ ಅವ್ರು ಬಳಸ್ತಿದ್ದಂತ ಕತ್ತಿ, ಗುರಾಣಿ ಅವೆಲ್ಲ ಇದಾಗ್ಯಾವ್ರಿ ಸರ್. ಬನ್ನಿ ಸರ್. ಲೂಟಾಗ್ಯಾವ, ಎಲ್ಲ ತುಡುಗಾಗ್ಯಾವ, ಲೂಟಾಗ್ಯಾವ. ಸರ್ ಹುಷಾರಿ. ಇಲ್ಲ ಸ್ನೇಹಿತರೆ, 1906ರಲ್ಲಿ ಆಸ್ಪಾಸ್ನಲ್ಲಿ ಇದನ್ನ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಇಂದ ಹಡಗಿನ ಮೂಲಕ ತರಿಸಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಇದರ ಒಂದು ಡೀಟೇಲ್ಸ್ ಕೂಡ ಇದೆ. ಇದು ಎಲ್ಲಿಂದ ತರಿಸಿದ್ದು, ಈ ಎಕ್ವಿಪ್ಮೆಂಟ್ ಏನ್ ಹೆಸರು, ಯಾವ ವರ್ಷದಲ್ಲಿ ತರಿಸಿದ್ದು, ಪ್ರತಿಯೊಂದು ಕೂಡ ಇದ್ರ ಮೇಲೆ ಹಾಕಿದ್ದಾರೆ. ಆಗ ಸೌತ್ ಆಫ್ರಿಕಾ ಮತ್ತೆ ಇಂಗ್ಲೆಂಡ್ ಎರಡೂ ಕೂಡ ಲಿಬರೇಷನ್ ಆಗಿರಲ್ಲ. ಸೌತ್ ಆಫ್ರಿಕಾ ಇಂಗ್ಲೆಂಡ್ನ ರಾಣಿ ಆಳ್ತಾ ಇರ್ತಾರೆ. ಸೊ ಹಾಗಾಗಿ ಇದರ ಮೇಲೆ ಸೌತ್ ಆಫ್ರಿಕಾ ಮತ್ತೆ ಇಂಗ್ಲೆಂಡ್ ಅಂತ ಇದೆ. ಮತ್ತೆ ನಮ್ಮ ವೀಕ್ಷಕರು ಇದನ್ನ ನೋಡಿದವರು, ಸರ್ ಸೌತ್ ಆಫ್ರಿಕಾ ಮತ್ತೆ ಇಂಗ್ಲೆಂಡ್ ಎರಡು ಬೇರೆ ಬೇರೆ, ನೀವೆರಡು ಒಟ್ಟಿಗೆ ಅನ್ಕೊಂಡ್ಬಿಟ್ಟಿದ್ದೀರಾ ಅನ್ಬೋದು. ಇಲ್ಲ ಸ್ನೇಹಿತರೆ, 19th century ಇಂದ ಫ್ರಂಟ್ ಆಫ್ 20th century, 20ನೇ ಶತಮಾನದ ಆರಂಭದಲ್ಲಿ, ಅಂದ್ರೆ 1900 ಇಸವಿ ಒಳಗೆ ಇದು ಲಿಬರೇಷನ್ ಆಗಿರ್ಲಿಲ್ಲ, ಅಂದ್ರೆ ಸ್ವತಂತ್ರ ದೇಶ ಆಗಿರ್ಲಿಲ್ಲ. ಆ ಕಾಲದಲ್ಲೇ ಲಿಂಗರಾಜ್ ದೇಸಾಯಿಯವರು ಕೃಷಿಯ ಒಂದು ಹಿತದೃಷ್ಟಿಯಿಂದ ಈ ನೇಗಿಲನ್ನ ತರಿಸಿದ್ದಾರೆ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಸದ್ಯಕ್ಕೆ ಈ ವಾಡೆಗಳಲ್ಲಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತು ಅಂತ ಅಂದ್ರೆ ಅವರ ಹೆಸರನ್ನ ಹೇಳುವಂತದಂದ್ರೆ ಈ ಎರಡು ವಸ್ತು ಮಾತ್ರ. ಒಂದು ಈ ನೇಗಿಲು, ಇನ್ನೊಂದು ಅಂತ ಅಂದ್ರೆ ಕಂದಕ. ನಾವೆಲ್ಲಾ ಕಡೆ ಸಾಮಾನ್ಯವಾಗಿ ಮರದ ಕಂದಕಗಳನ್ನ ನೋಡ್ತೀವಿ, ಆದ್ರೆ ಈ ವಾಡೆಯೊಳಗೆ ಅಂದ್ರೆ ಈ ದೇಸಾಯಿ ಅವರ ವಾಡೆಯೊಳಗೆ ಕಬ್ಬಿಣದ ಕಂದಕವನ್ನ ನೋಡ್ತೀವಿ. ಮತ್ತೆ ಅದರ ಸೇಫ್ಟಿ ಎಷ್ಟಿತ್ತು ಅಂತ ಅಂದ್ರೆ ಕಬ್ಬಿಣದ ಕಂದಕದ ಬರೀ ಮುಚ್ಚುವಂತಹ ಒಂದು ಪಾರ್ಟ್ ಏನಿದೆಯಲ್ಲ, ಈ ಪಾರ್ಟ್ ನೀವು ಏನ್ ನೋಡ್ತೀರಾ, ಈ ಪಾರ್ಟ್ ನ ಸಹಿತ ನಾವು ತೆಗಿಯೋದಿಕ್ಕಾಗಲ್ಲ, ಅಷ್ಟು ಗಟ್ಟಿಯಾಗಿದೆ ಮತ್ತು ಅಷ್ಟು ವೆಯ್ಟ್ ಇದೆ. ಅದನ್ನ ತೆಗಿಯೋದಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬನ್ನಿ ಸ್ನೇಹಿತರೆ, ಸಾಕಷ್ಟು ಲಿಂಗರಾಜ್ ಸರ್ ದೇಸಾಯಿ ಅವರ ಬಗ್ಗೆ ಮತ್ತೆ ಈ ದೇಶಗತಿ ಮನೆತನದ ಬಗ್ಗೆ ಈಗಾಗಲೇ ಒಂದಷ್ಟು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಈ ಮನೆಯಲ್ಲಿ ವಾಸವಾಗಿರ್ತಕ್ಕಂಥ ಒಬ್ರು ಪೂಜಾರಿ ಅವರು ಇಲ್ಲಿನ ಎಂಪ್ಲಾಯಿ, ಅದರ ಜೊತೆಗೆ ಇಲ್ಲಿನ ವಾರಸುದಾರರು ಅಂತ ಹೇಳ್ಕೊಳ್ಳುವಂಥವ್ರು, ಮತ್ತೆ ಅವರ ನೇರ ಡಿಸೆಂಡೆಂಟ್ಸ್ ಯಾರು ಲಿಂಗರಾಜ್ ದೇಸಾಯಿ ಅವರ ತಮ್ಮನ ವಂಶಸ್ಥರು ಯಾರಿದಾರೋ ಅವ್ರ ಹತ್ರನೇ ಇದರ ಸಂಪೂರ್ಣ ಮಾಹಿತಿ, ಮತ್ತೆ ಅವರ ದತ್ತಕ್ಕೆ ಇಲ್ಲಿ ಹೇಗೆ ಬರ್ತಾರೆ, ಇಲ್ಲಿನ ಪರಿಸ್ಥಿತಿ ಹೇಗಿತ್ತು, ಇದರ ಇತಿಹಾಸ ಏನು, ಸಂಪೂರ್ಣವಾಗಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. 1 second. ಇದು ತಗೋಬಿಡಿ, ಮನೆದು ಅಲ್ಲಿಂದ ಬಂದ್ರಲ್ಲ, ಆಮೇಲೆ ತಗೋತೀರಾ. ದರ್ಬಾರ್ ಹಾಲ್ ಅಂತಾರೆ. ಪಡ್ಸಾಲ ಅಲ್ಲ, ನಮ್ಮ ಆಳ್ಭಾಷೆ ಒಳಗೆ ಮನೆಯಲ್ಲಿ ನಡಮಣಿ ಅಂತಾರೆ. ಪಡ್ಸಾಲಕ್ಕೆ ನಡಮಣಿ.
ನಾವು ಮನೆಯೊಳಗೆ ಹತ್ತಿದ್ದೀವಲ್ಲ ಪಡ್ಸಾಲಿ, ಅದೇ ಪಡ್ಸಾಲಿ. ಇದು ದರ್ಬಾರ್ ಹಾಲು ಅಂತಾರೆ, ಅಥವಾ ಇದು ಏನದು ಸದರ್ ಅಂತಾರೆ. ಸದರ್ 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 ಅಂದ್ರೆ ದರ್ಬಾರ್ ಹಾಲು ಇಲ್ಲೇ ಅವ್ರು ಕುಂಡ್ರ ಜಾಗ ಇಲ್ಲಿ. ಅಂದ್ರೆ ನಾವೀಗ ದರ್ಬಾರ್ ಹಾಲನ್ನ ಕೆಲವು ಪ್ರಮುಖ ರಾಜರ ಮನೆತನದೊಳಗಡೆ ಕೋಟೆ ಒಳಗೆ ನೋಡ್ಬೋದು. ನೋಡು ಆ ರೀತಿ ಒಂದು ದರ್ಬಾರ್ ಹಾಲ್, ದರ್ಬಾರ್ ಅಂದ್ರೆ ನಿರ್ಣಯಗಳನ್ನ ಕೈಗೊಳ್ಳುವಂತಹ ಒಂದು ಹಾಲ್ ಅಂತ ರಾಜ ಮನೆತನದ ಹೌದು ನ್ಯಾಯಪೀಠ. ಇಲ್ಲಿ ಒಂದ್ ರೀತಿ ನ್ಯಾಯಪೀಠ ಅನ್ಬೋದ ಸರ್? ನ್ಯಾಯಪೀಠ ಅನ್ಬೋದು. ಆಫೀಸ್ ಇದ್ದಂಗೆ ಇದು. ಪ್ರತಿಯೊಂದು ಆಫೀಸ್ನಾಗ ಮಾಮೂಲಿ ಹರ್ಕೊಂಡು ಜಾಗ ಅದು ಇರ್ತಾವಲ್ರಿ, ಹಾಗೆ ಇದು ಪೊಸಿಷನ್ ಅದು. ಇಲ್ಲೆಲ್ಲ ಹಳಬರು ಕತ್ತಿ ಇಟ್ಕೊಂಡು ನಿಲ್ಲೋದು, ಪ್ರತಿಯೊಂದು ಬಾಗಿಲಿಗೆ ಇಬ್ಬಿಬ್ಬರು ಹಳಬರು ಗಾರ್ಡ್ ಮಾಡೋದು. ಹಳಬರು ಅಂತ ಅಂದ್ರೆ ನಮ್ಮ ಈಗಿನ ಭಾಷೆ ಒಳಗೆ ವಾಚ್ಮ್ಯಾನ್ಸ್, ಗಾರ್ಡ್. ಗಾರ್ಡ್ಸ್. ಅವ್ರಿಗೆ ಜೀವಿತಾವಧಿ ಅವ್ರಿಗೆ ಹೊಲ ಮನೆಗಳು ಕೊಟ್ಟು ಅವ್ರು ಇಟ್ಕೊಂಡು ಬಿಟ್ಟಿದ್ರು ಅವರು ಸೇವಾ ಮಾಡೋಕ್ಕೆ. ಅಂದ್ರೆ ಇವ್ರು ಸೇವೆ ಮಾಡೋದಕ್ಕೋಸ್ಕರನೇ ಒಂದಷ್ಟು ಜನ ಮೀಸಲು. ಹೌದು. ಅವ್ರಿಗೋಸ್ಕರ ಇವರು ಜಮೀನು, ಅವ್ರಿಗೆ ತಿನ್ನೋದಿಕ್ಕೆ ದವಸ ಧಾನ್ಯ ಎಲ್ಲವೂ ಕೂಡ ಅರಮನೆಯಿಂದ ಸಪ್ಲೈ ಆಗ್ತಿತ್ತು. ಹೌದು, ಕೊಡ್ತಿದ್ರು. ಹೊಲನ ಕೊಟ್ಟಿದ್ರಲ್ಲ ಅವ್ರಿಗೆ, ಹೊಲಗಳು ಕೊಟ್ಟಿದ್ರು. ಮತ್ತೆ 3 ಹೊತ್ತು ಒಬ್ಬ ಹಳಬ ಇವರ ಸೇವೆ ಮಾಡ್ಕೊಂಡಿದ್ರೆ ಆ ಹೊಲದಲ್ಲಿ ಬೆಳೆಯೋರು ಯಾರು? ಮತ್ತೆ ಅವರ ಅಣ್ಣ ತಮ್ಮರು, ಅವ್ರ ಹೆಣ್ಣು ಮಕ್ಕಳೆಲ್ಲ ಕುಟುಂಬದ ಅವ್ರ ರಿಲೇಷನ್ಸ್ ಬೆಳ್ಕೊತಾರೆ. ಮತ್ತೆ ಇವ್ರಿಗೆ ಬೇರೆ ಸಂಬಳನೂ ಇರ್ತಿತ್ತ? ಕೊಡ್ತಿರ್ಬೋದು, ಕೆಲವೊಂದು ಕೊಡ್ತಿದ್ರು. ಬುಗಟೇವಾಲ ಅಂತೇಳಿ ಬೆಳಗಾವದವ್ರು ಅವರು ದೇಸಾಯರ ಕುದುರೆ ಸಾರೋಟ್ ಅಂತಿರ್ತಿದ್ವಿ. ಆಮೇಲೆ ಅದರೊಳಗೆ ಅವ್ರಿಗೆ ಒಂದು ಸಾರೋಟಕ್ಕೆ 4 ಕುದುರೆ, 2 ಕುದುರೆ, 6 ಕುದುರೆ ಹಿಂಗೆ ಹತ್ಕೊಂಡು ಹೋಗ್ತಿದ್ರು ಅವರು. ಆಮೇಲೆ ಅವರಿಗೆ ಅಲ್ಲಿ ಏನು ಸಮಸ್ಯೆ ಅಂದರೆ ಅಲ್ಲಿ ಹುಲ್ಲಿನ ಸಪ್ಲೈ, 6 ಕುದುರೆ ಹುಲ್ಲು ಬೇಕಲ್ಲ, ಅದಕ್ಕೆ ಬುಗಟೇವಲ್ಲ ಅಂತ ಅವರು ಮುಸಲ್ಮಾನರ ಪೈಕಿ ಕಾಣ್ತಿದ್ದಾರೆ ಅವರು ಹುಲ್ಲು ಸಪ್ಲೈ ಮಾಡ್ತಿದ್ರು. ಹುಲ್ಲು ಸಪ್ಲೈ ಮಾಡಿ ಅವನದೊಂದು ಉದ್ಯೋಗ. ಆಮೇಲೆ ಅದು ಹುಲ್ಲಿನ ಲೆಕ್ಕ, ಕುದುರೆಗೆ ಹುಲ್ಲು ಸಪ್ಲೈ ಮಾಡೋದಷ್ಟೇ ಅಷ್ಟೇ, ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ. ಅದಕ್ಕೆ ಅವಾಗ ಪಗಾರ ಕೊಡ್ತಿದ್ರು ಅವರು. ಅದನ್ನು ಲೆಕ್ಕ ಇಂತಿಷ್ಟುವರೆಗೆ ಇಷ್ಟು ರೊಕ್ಕ ಅಂತೇಳಿ ಅದು ಸರಿಯಾಗಿ ಲೆಕ್ಕಪತ್ರ ಇಟ್ಟಿರ್ಕಿಲ್ಲ ಅವರು. ಅಂದ್ರೆ ಅವ್ನು ಬೊಗ್ತೇವಲ್ಲ, ಮತ್ತು ಅವರು ದನ್ಯಾರ ಮುಂದೆ ಹೇಳಿರ್ಬೋದು ಅವರು. ಅಂದ್ಕೂಡಲೇ ನಾವು ಅವ್ರೇನು ವಿಚಾರ ಮಾಡಿ ಕೂಲಂಕಷವಾಗಿ ಒಂದು ಇದು ಮಾಡಿ ಹುಲ್ಲಿನಾಗ ಬರೆದ್ಬಿಟ್ರು ಅವರು. ಅವನದು ಬೊಗಟೇವಾಲದ್ದು ಹುಲ್ಲಿಂದು ಲೆಕ್ಕಪತ್ರ ಸರಿಯಾಗಿ ಮಾಡಿ ಅವ್ನಿಗೆ ರೊಕ್ಕ ಅವ್ನಿಗೆ ಕೊಟ್ಟು ಅವ್ನಿಗೆ ಪೆನ್ಷನ್ ಕೊಡ್ರಿ ಅಂತ ಬರೆದ್ರು. ಯಾರು ಈ ಕೊನೆ ಲಿಂಗರಾಜ್ ದೇಸಾಯಿ ಅವರ ವಿಲ್ ಒಳಗೆ ಅಷ್ಟು ಬಡವ್ರ ಮೇಲೆ ಅಷ್ಟು ಕಾಳಜಿ ಅವರು ವಿಲ್ಲಲ್ಲಿ ಬರ್ದಿಟ್ಟಿದ್ರು. ಬರ್ದಾರ. ಸಪ್ಲಿಮೆಂಟರಿ ವಿಲ್ 2 ಅದಾವ, ಅದ್ರಾಗ ಬರ್ದಾರ ಅವರು. 2 ವಿಲ್ ಇದೆ. ಕೋಡಿಕಲ್ ವಿಲ್ ಅಂತಾರೆ, ಒಂದು ಮೇನ್ ವಿಲ್ ಅಂತ ಬರ್ತಾರೆ. ಕೋಡೆಕಲ್ ವಿಲ್ ಮತ್ತೆ ಮೇನ್ ವಿಲ್. ಮೇನ್ ವಿಲ್ ಈ ಸಾಮ್ರಾಜ್ಯ ಆಸ್ಥಾನ ನೆಕ್ಸ್ಟ್ ಏನಾಗಬೇಕು, ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಬರ್ದಾರೆ. ಇನ್ನೊಂದು ಇಲ್ಲಿ ಕೆಲಸ ಮಾಡೋರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತವ್ರು ಸಂಬಂಧಿಕರಿಗೆ ಏನೇನು ಸೇರ್ಬೇಕು, ಯಾರ್ಯಾರು ಏನೇನು ಕೊಡ್ಬೇಕನ್ನೋ ಅದ್ರಾಗ ಬರ್ದಾರೆ. ಅದನ್ನು ನವಲಗುಂದ ತಹಸೀಲ್ದಾರ್ ಕಡೆ ಇಟ್ಟಿದ್ರು, ಅದು ಕೋಡಿಶಿಯಲ್ ಅಂತ ಅದಕ್ಕೆ. ಅದು ಮುಖ್ಯ ವೈಲು DC ಕಡೆನೇ ಕೊಟ್ಟಿದ್ರು ಅವರು. ಅವಾಗ ಬ್ರಿಟಿಷರೆಲ್ಲ ಅವರು ಫಾರಿನರ್ಸ್ ಇದ್ರು ಅವರು. ಆಗ ಬ್ರಿಟಿಷ್ ಆಡಳಿತ. ಹೌದು, ಸ್ವಾತಂತ್ರ್ಯನೂ ಸಿಕ್ಕಿರ್ಕಿಲ್ಲ. 1906 ಅಗದಿ, ಆಮೇಲೆ 48 ವರ್ಷ ಆದ್ಮೇಲೆ ಸಿಕ್ತಿ. ಸರ್, ಇವರೇನು ಸ್ವಾತಂತ್ರ್ಯ ಹೋರಾಟಕ್ಕೆ, ಅಷ್ಟರಲ್ಲಿ ಸ್ವಾತಂತ್ರ್ಯ ಹೋರಾಟದ ದಂಗೆಗಳು ಎಲ್ಲ ಕಡೆ ಪ್ರಾರಂಭ ಆಗಿರುತ್ತೆ, ಬಂಡಾಯ ಎದ್ದಿರ್ತಾರೆ. ಸೊ ಆ ಇದ್ರೊಳಗೆ ಇವರ ಒಂದು ಪಾತ್ರ ಹೇಗಿರುತ್ತೆ, ಏನು, ಅಥವಾ ಇವ್ರ ಪಾತ್ರ ಇಲ್ವಾ? ಪಾತ್ರ ಇತ್ತು, ಆದರೆ ಜನಸೇವಾ ಮಾಡ್ತಿದ್ರು ಇವರು. ಆ ಸ್ವಾತಂತ್ರ್ಯದ ಒಂದು ಇರಾಕಿಲ್ಲ, ಗಾಳಿ ಇರಾಕಿಲ್ಲ. ಆದ ಬಂದು ನಮ್ಮದು ಬೆಳಗಾವಿ ಬೇರೆ, ಧಾರವಾಡ ಬೇರೆ, ಹಾಗೆ ಈಗ ಇರಾಕಿಲ್ಲ. ರಾಷ್ಟ್ರೀಯ ಭಾವನೆ ಕಡಿಮೆ ಇತ್ತು ಆಗ. ಸೊ ಇವ್ರದ್ದು ಏನಂತಂದ್ರೆ ಬರೋರಿಗೆ ಹೆಲ್ಪ್ ಮಾಡೋರಷ್ಟೇ, ಜನರಿಗೆ ಹೆಲ್ಪ್. ಇವ್ರೇನು ಬಂಡಾಯ ಎದ್ದಿಲ್ಲ ಯಾವತ್ತು ಬ್ರಿಟಿಷರ ವಿರುದ್ಧ. ಅಂದ್ರೆ ಇವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ವಾ? ಆಗಿಲ್ಲ. ಯಾಕೆಂದ್ರೆ ಈ ಸಬ್ಸಿಡರಿ ಅಲಯನ್ಸ್ ಆಗಿರ್ಬೋದು, ಮತ್ತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಕಾಯ್ದೆ ಆಗಿರ್ಬೋದು, ಯಾಕಂದ್ರೆ ಇವರು ಕೂಡ ದತ್ತ ಬಂದಿರ್ತಾರೆ. ದತ್ತಕ್ಕೆ ನಂತರ ಬಂದರು ಇವರು. ಆ ಪ್ರಕರಣದ ಇವರು ಸಿಕ್ಕಿಲ್ಲ. ಡಾಲ್ಹೌಸಿ ಅವರ ಡಾಲ್ಹೌಸಿ ಮತ್ತು ಬೆಂಟಿಂಗ್ಟನ್ ಅವರೆಲ್ಲ ಬಂದರು ಅವರು. ಅದರ ಕೆಲವೊಂದು ರಾಜಪುತ್ರರಿಗೆ ಮಕ್ಕಳಾಗಿರ್ಕಿಲ್ಲ, ಅವ್ರು ಏನು ಮಾಡಿದ್ರು, ದತ್ತಕ್ಕೆ ತೊಗೊಂಡ್ರು, ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಈಗ ಪೇಶ್ವೆ ಅದಾನ್ರಿ, ಪೇಶ್ವೆಗೆ ಮಕ್ಕಳಾಗಲಿಲ್ಲ. ಆವಾಗ ಅವನು ಸ್ಟೇಟ್ ಕಸ್ಕೊಂಡು ಅವನು ಇಲ್ಲಿ ಬ್ರಹ್ಮಾವರದೊಳಗೆ ಗೃಹಬಂಧನದೊಳಗೆ ಇಟ್ಟಿದ್ರು. ವಾರ್ಷಿಕ 25 ಲಕ್ಷ ರೂಪಾಯಿ ಅವ್ನು ಕೊಡ್ತಿದ್ರು. ವಾರ್ಷಿಕ 25 ಲಕ್ಷ ರೂಪಾಯಿ ಕೊಡ್ತಿದ್ರು. ಅಂದ್ರೆ ಅಷ್ಟು ದೊಡ್ಡ ಸ್ಟೇಟ್ ಇತ್ತು ಒಂದು ಪೇಶ್ವೆ ರಾಜ್ಯ ಅಂದರೆ. ಅದನ್ನೆಲ್ಲ ಕಸ್ಕೊಂಡು ವಾರ್ಷಿಕ 25 ಲಕ್ಷ ರೂಪಾಯಿ ಅವ್ನಿಗೆ ಸಾಲ ತಿರ್ಕಿಲ್ಲ ಅಷ್ಟು ರೊಕ್ಕ.
25 ಲಕ್ಷ ಸಾಲ್ತಿರ್ಲಿಲ್ಲ. ಸಾಲ್ತಿರ್ಕಿಲ್ಲ. ಅಂದ್ರೆ ಎಲ್ಲ ಸಭಾಸದರು ಎಲ್ಲ ಕುಂತು ಊಟ ಮಾಡೋರು, ಬ್ರಾಹ್ಮಣ ಮಂದಿ, ಪೇಶ್ವೆಗಳು ಬ್ರಾಹ್ಮಣರು, ಪೇಶ್ಮೇಸ್ ಅಂದ್ರೆ ಬ್ರಾಹ್ಮಿನ್ ಹೌದು. ಹಿಂಗಾಗಿ ಅದು ಸಾಲ್ತಿರ್ಕಿರ್ಲಿಲ್ಲ. ಆಮೇಲೆ ಅದಕ್ಕೆ ಮುಂಡಿ ಬಾಜರ ಅಂತಾರೆ ಅವಾಗ. ಮುಂಡಿ ಬಾಜರ ಅಂತೇಳಿ ಅವ್ನಿಗೇನು ಸಾಲಿಲ್ಲ, ಹಿಂಗಾಗಿ ಎಲ್ಲ ಹಾಳಾಗಿ ಹೋಗ್ಬಿಡ್ತದೆ. ಸರ್, ಯಾಕೆ ಈ ದುಸ್ಥಿತಿ ಕಾರಣ ಏನು? ಈ ವಾಡೆ ಈ ರೀತಿ ದುಸ್ಥಿತಿ ಆಗೋದಿಕ್ಕೆ ಅಂದ್ರೆ ಇಲ್ಲೆಲ್ಲ ನೀವು ನೋಡ್ಬೋದು ಹೌದು. ಒಂದಷ್ಟು ಬಿದ್ದೋಗ್ಬಿಟ್ಟಿದೆಯಲ್ಲ, ಇದಕ್ಕೆ ಕಾರಣ ಏನು ಅಂತ ಸರ್? ಇದು ಕಾರಣ ಅಂದರೆ ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ, ಮೇಂಟೆನೆನ್ಸ್. ಮಾಲಕರಿಂದ ಯಾಕೆಂದ್ರೆ ಇವ್ರದ್ದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ. ಹೌದು. ಅಂತ ಒಂದು ಆಸ್ತಿಯನ್ನ ಸರ್ಕಾರದ ಅಧೀನಕ್ಕೆ ವಶಪಡಿಸಿ ಒಂದು ಸೊಸೈಟಿಯನ್ನು ಮಾಡ್ತಾರೆ, ಆದ್ರೂ ಕೂಡ ಇದು ಮೇಂಟೆನೆನ್ಸ್ ಆಗಲಿ. ಸೊಸೈಟಿ ಏನಲ್ಲ, ಅದು ಅವರಿಗೆ ಕೆಲವೊಂದು ಪವರ್ಸ್ ಕೊಟ್ಟಾರೆ ಇವರು ಸಭಾಸದರಿಗೆ. 7 ಮಂದಿ ಇದಾರೆ ಅವರು, ಆಜೀಮ್ ಸದಸ್ಯರು ಕೊಟ್ಟಾರೆ ಅವ್ರಿಗೆ. ಅವ್ರು ಇವ್ರ ಮಟ್ಟ ಅವರೇ ಇರೋದು. ಇಲ್ಲದ ಕಾಲಕ್ಕೆ ಮತ್ತೊಬ್ಬರನ್ನ ತಗೋದು. ಆದ್ರೆ ಅವ್ರು ಬೇರೆಯವ್ರು ಏನು ಮಾಡಿದ್ರೆ ತಮ್ಮ ಮಕ್ಕಳನ್ನ ತಗೋತಾರೆ, ಮತ್ತೊಬ್ರಿಗೆ ಪ್ರವೇಶ ಇಲ್ಲ ಅಲ್ಲಿ. ನಿಜವಾದ ಬೇರೆ ಯಾರಿಗೂ ಪ್ರವೇಶ ಇಲ್ಲ ಈ KLE ಸೊಸೈಟಿ ಒಳಗೆ. ಅವ್ನು ತುಡುಗಿದ್ರು ಅವರೇ, ಚಲೋ ಇದ್ರು ಅವನೇ. ನಮ್ಮದಂತೂ ಅಂತಾರೆ ಅವರು ಆಡಳಿತ. ನಮ್ಮದು ಒಂದು ಮನೆ ಒಳಗೆ ಗ್ರಿಪ್, ಒಂದೇ ಗ್ರಿಪ್ದೊಳಗೆ ಬಂದದು ಇನಾಮದಾಗ. ವಿಪರ್ಯಾಸ ಆಗಿಬಿಟ್ಟದ ಅದು. ಹಿಂಗೆ ಇದಾಗಬಾರ್ದು. ಅವರೆಲ್ಲ ಭಾಳ ಕೂಲಂಕಷವಾಗಿ ವಿಚಾರ ಮಾಡಿ ಆಜೀಮ್ ಸದಸ್ಯರು ಕೊಟ್ಟರು. ಮತ್ತು ಸರಿಯಾಗಿ ನಡಲಿ ಅಂತೇಳಿ ಅವ್ರಿಗೆ ಫುಲ್ ಅಧಿಕಾರ ಕೊಟ್ಟಿಲ್ಲ. ಡಿ ಸಿನ ಮಾಲಕ, ಡಿ ಸಿನ ವ್ಯವಹಾರ ನೋಡ್ಕೊಳ್ಳೋದು. ಆದ್ರೆ ಥರ ಮಾಡ್ಬೇಕಾದ್ರೆ ಅವರು ಬೇಕು 7 ಮಂದಿ. ಹಿಂಗಾಗ್ತವ್ರಿ ಸರ್. ಇದು ಯಾವ ರೀತಿ ಇದನ್ನ ಚಾವಡಿನ ನಿರ್ಮಾಣ ಮಾಡಿದ್ದಾರೆ ಸರ್? ಅಂದ್ರೆ ನಮ್ಗೆ ಕೆಳಗಡೆಯಿಂದ ಡೆಕೋರೇಟಿವ್ ಪರ್ಪಸ್ ಆಗಿ ಕಾಣ್ಲಿ ಅಂತ ಹೇಳ್ಬಿಟ್ಟು ವುಡ್ ನ ಉಪಯೋಗಿಸಿದ್ದಾರೆ. ಯಾವ ಮರ ಸರ್ ಇದು? ತೇಗ್ ಅಂತಾರೆ. ತೇಗದ ಮರ. ತೇಗದ ಮರ ಇವೆಲ್ಲ ತೇಗದ ಕಟ್ಟಿಗೆ. ನೀವು ತೇಗದ ಮರದ ಮೇಲೆ ಸಾಕಷ್ಟು ಲೇಯರ್ಗಳನ್ನ ನಾವು ನೋಡ್ಬೋದು. ಹೌದೌದು. ಇವೆಲ್ಲ ಕಪ್ಪು ಕಾಣಿಸ್ತಾ ಇದೆ, ಮತ್ತೆ ಮೇಲ್ಗಡೆ ಗಚ್ಚು ಗೊತ್ತಾಗುತ್ತೆ. ಇದು ಕಪ್ಪುಗೆ ಬಣ್ಣ ಸರ್. ಏನಿದು? ಯಾವ ಕಪ್ಪು ಇರೋದು? ಇಲ್ಲಿದೆ ನೋಡಿ. ಅದು ಕೆಲವೊಂದು ಹಾಳು ಮಣ್ಣು ಹಾಕಿದ್ರು ಮೊನ್ನೆ. ಹಾಳು ಮಣ್ಣು ಹಾಕಿ ಕಟ್ಟಿರು, ರೊಕ್ಕ ಉಳಿಸ್ಕೊಂಡ್ರು. ಹಿಂಗಾಗಿ ಹಿಂಗೆಲ್ಲ ಮಾಡಿದ್ರು. ಸೊ ಆಲ್ರೆಡಿ ಇದು ಒಂದ್ಸಲ ದುರಸ್ತಿಗೆ ಬಂದು ರಿಪೇರಿ ಆಗಿದೆ. ಸಾಕಷ್ಟು ಬಾರಿ ರಿಪೇರಿ ಆಗಿ ಇಷ್ಟು ಉಳ್ಕೊಂಡಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಇದಕ್ಕೆ ಹೊಲ್ಲನ ಕಟ್ಟಿಗೆ ತಂದು ಹಾಕಿಬಿಟ್ಟಾರ, ಬೇವಿನ ಹಸೆ ಕಟ್ಟಿಗೆ. ಇವು ಹಾಕ್ಯಾವಲ್ಲ, ಸಿಡದಾವ್ ನೋಡಿವಿ ಎಲ್ಲ. ಬೇವಿನ ಕಟ್ಟಿಗೆ, ತೇಗಿನ ಕಟ್ಟಿಗೆ ಮಾಡಿರೋ ಜಾಗ ಮಾಡಿ ತಿಂದು ಸಾವುಕಾರ ಆಗಿ ಹೋಗ್ಯಾರ. ಲಿಂಗರಾಜ್ ದೇಸಾಯಿ ಅವರ ಒಂದು ಸದುದ್ದೇಶದ ಸದುದ್ದೇಶ ಇಲ್ಲವೇ ಇಲ್ಲ. ಈಗ ಈ ಮಟ್ಟಕ್ಕೆ ಬಂದಿದೆ. ಈ ಮಟ್ಟಿಗೆ ಬಂದದ. ಈಗ ನಾವ್ ಇದನ್ನಂದ್ರೆ ಅವ್ರು ನಿಮ್ಗೆ ಯಾರು ಮಾತಾಡಂದಿದ್ರು ಅಂತಾರ ಅವ್ರು. ಹಂಗೆ ಅಲ್ಲ, ಮತ್ತೆ ಸತ್ಯಕ್ಕೆ ನ್ಯಾಯಕ್ಕೆ ಯಾರು ಧ್ವನಿ ಆಗ್ತಾರೋ ಅಂತವ್ರನ್ನ ದೂಷಿಸ್ತಾರೆ ಈ ಸಮಾಜದಲ್ಲಿ. ಹೌದೌದು. ಮೋಸ್ಟ್ಲಿ ದೇಸಾಯಿ ಅವ್ರು ಇದ್ದಿದ್ರೆ ಇದನ್ನ ಮೆಚ್ಚವ್ರೇನೋ. ಇಲ್ಲ, ಅವ್ರು ಮತ್ತೆ ಉರುಳು ಹಾಕೋತಿದ್ರು ಅವರು. ಓಕೆ ಸರ್, ಇಲ್ಲಿ ಒಂದಷ್ಟು ವರ್ಡಿಂಗ್ಸ್ ಗಳನ್ನ ಬರ್ದಿದ್ದೀರಾ. ಹೌದು. ಜಾನಪದದಲ್ಲಿ ಲಿಂಗರಾಜರು ಸೊಗಲಂಬು ಊರಿನಲ್ಲಿ ಮ್ಯಾಗಿಂದ ಇದು ಹೆಡ್ಲೈನ್. ಸಮುದ್ರಕ್ಕೆ ಸೊಗಲಂಬು ಊರಿಲ್ಲ, ಸಮುದ್ರಕ್ಕೆ ನೆಲೆ ಇಲ್ಲ, ಜಾತಿ ಮುತ್ತಿಗೆ ಬೆಲೆ ಇಲ್ಲ, ದೇಸಾಯಿ ನಿಮ್ಮಂತ ದೂರ ಇಲ್ಲ. ಸೊಗಲಂಬು ಊರಿಲ್ಲ ಅಂತಂದರೆ, ಸೊಗಲಂಬು ಊರಿಲ್ಲ, ಅದು ಗುಡ್ಡಗಾಡು ಪ್ರದೇಶ ಇದ್ದಂಗೆ ಆಯ್ತದೆ. ಸಮುದ್ರಕ್ಕೆ ನೆಲೆ ಇಲ್ಲ, ಸಮುದ್ರಕ್ಕೆ ಯಾವ ದಿಕ್ಕು ದಿಸೆ ಏನೂ ಇಲ್ಲ. ಜಾತಿ ಮುತ್ತಿಗೆ ಬೆಲೆ ಇಲ್ಲ ಅಂದ್ರೆ ಆ ಸಮುದ್ರದೊಳಗೆ ಸಿಗ್ತಾವೆ ಜಾತಿ ಮುತ್ತು. ಅದಕ್ಕೆ ಬೆಲೆನೂ ಮುತ್ತು ಬೆಲೆ ಕಟ್ಟಕ್ಕಾಗಲ್ಲ, ಆಗಂಗಿಲ್ಲ. ಒದ್ರಕ್ಕಿಂತ ಬೆಲೆ ಬಾಳೋದು ಅದು. ದೇಸಾಯಿ ಅವರೇ ನಿಮ್ಮಂತ ದೊರೆ ಇಲ್ಲ. ನಿಜವಾಗ್ಲೂ ಗ್ರೇಟ್ ಪರ್ಸನಾಲಿಟಿ ಅಂಡ್ ಅ ಗ್ರೇಟ್ ಪರ್ಸನ್ ವಿತ್ ಅ ವಿಷನರಿ ಮ್ಯಾನರ್. ಸರ್, ಈ ಬಾಗಿಲುಗಳು ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಒಳ್ಳೆ ಆಕಾರ ಇದೆ. ಇದನ್ನ ತೆಗಿಯಕ್ಕಂತೂ ಬರಲ್ಲ, ಮಟ್ಟಕ್ಕಿದೆ. ವಿಡಿಯೋದಲ್ಲಿ ನಾವು ನೋಡ್ಬೋದು, ತುಂಬಾ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ಯಾವ ಮರನ್ನ ಉಪಯೋಗಿಸಿ ಈ ರೀತಿ ಕಲಾಕೃತಿಗಳನ್ನ ಬಾಗಿಲುಗಳಿಗೆ ರಚಿಸ್ತಾ ಇದ್ರು? ಟೀಕ್ ಇದೆಲ್ಲ. ಫುಲ್ ಟೀಕ್ ಟೀಕ್, ಹೌದು, ಟೀಕ್ ವುಡ್, ಸಾಗವಾನಿ ಕಟ್ಟಿಗೆ, ಸಾಗವಾನಿ ಮರ. ಯಾಕಂದ್ರೆ ಅವರು ಸ್ವಂತ ಅಡವಿ ಇದ್ವು. 19,000 ಎಕರೆ ಅಡವಿ ಕ್ಷೇತ್ರ ಅವ್ರದ್ದು. 27,000 ಎಕರೆ. ಆಮೇಲೆ 27,000 ಎಕರೆ ಲ್ಯಾಂಡೆಡ್ ರೈತ ಭೂಮಿ. ಮತ್ತು ಎಷ್ಟಕ್ಕ ಸುಮಾರು 60,000 ಎಕರೆ ಸನಿಕ ಆಗ್ತದೆ. ದೊಡ್ಡ ದೊಡ್ಡ ಹಳವುಗಳಿದ್ದು ಅವರು ಕಡ್ಕೊಂಡ್ಬರ್ತಿದ್ರು, ಹಾಕೋತಿದ್ರು. ತುಂಬಾ ಚೆನ್ನಾಗಿದೆ ಸರ್ ಬಾಗಿಲು. ಭಾಳ ಚಂದ. ಇದೊಂದು ಉಳ್ದದ, ಇದನ್ನ ಸ್ಟಡಿ ಮಾಡಕ್ಕೆ ಬಡಿಗಾರ ಮಂದಿ ಎಲ್ಲ ಫೋಟೋ ಹೊಡ್ಕೊಂಡು ಹೋಗ್ತಾರ. ಸರ್, ಇಲ್ಲಿ ಒಳಗಡೆ ಅಡಿಗೆ ಮನೆ ಆ ಥರ ರೂಮ್ಸ್ ಎಲ್ಲ ಇತ್ತು, ಅವೆಲ್ಲ ಬಿದ್ದು ಹೋಗ್ಯಾವ.
ಬಿದ್ದೋಗಿದಾವೆ. ಹಾಂ ಸರ್ ಈ ಬಾಗಿಲಿಂದ ನಾವು ನೇರವಾಗಿ ಹೋದ್ರೆ ಮುಂಚೆ ಇದು ಸುಸ್ಥಿತಿಯಲ್ಲಿದ್ದಾಗ, ಹಾಂ ದುರಸ್ತಿ ಆಗಕ್ಕಿಂತ ಮುಂಚೆ ಸುಸ್ಥಿತಿಯಲ್ಲಿದ್ದಾಗ ಈ ಅರಮನೆ ಯಾವ ಒಂದು ಕೋಣೆಗೆ ಇಲ್ಲಿಂದ ಪ್ರವೇಶ ಇರ್ತಿತ್ತು ಸರ್? ಇಲ್ಲಿ ಅವರ ನಡುಮನೆ ಇರೋದು, ಇದು ನಡುಮನೆ, ಇದು ನಡ್ಮನೆ. ಅದು ಅಲ್ಲಿ ಅಡಿಗೆ ಮನೆ. ಬನ್ನಿ ಹಾಂ ಮೂಲದವ್ರೆ. ಬನ್ನಿ ಬನ್ನಿ. ಇಲ್ಲ ಇಲ್ಲ, ಇದು ಹಾಲು. ಹಾಂ ಇದು ಹಾಲ್ ಸರ್? ಹ್ಞೂ ಹಾಲ್ ಇತ್ತು, ಇಲ್ಲಿ ಹಾಲು. ಹಾಲ್ ಇತ್ತು. ಇಲ್ಲೊಂದು ರೂಮ್ ಇತ್ತು, ಇಲ್ಲೊಂದು ಅಲ್ಲಿ ಹಿತ್ತಲ ಬಾಗಿಲಿತ್ತು. ಹಾಂ ಅದರ ಮಠ ಕಟ್ಟಡ ಇದ್ವು ಎಲ್ಲ ಇವು. ಸರ್ ಎಷ್ಟೋ ನೂರಾರು ವರ್ಷದ ಹಳೆ ರೇಡಿಯೋ ಸರ್. ಹ್ಞೂ ಫ್ರೀಕ್ವೆನ್ಸಿ ಮಾಡಲ್ಲ. ತೆಗೆದು ಎಲ್ಲ ಖಾಲಿ. ಅಯ್ಯೋ ಹಾಂ ಹಾಂ ಬಾಡಿಗೆ ಸರ್. ಹಾಂ ಹೊಡೆದೋಗ್ಬಿಟ್ಟಿದೆ. ನೂರಾರು ವರ್ಷದ FM ರೇಡಿಯೋ. ಇವ್ರದಲ್ಲ, ಅವ್ರದಲ್ಲ ರೆಡಿ ಸಾಯಲ್ಲ. ಒಟ್ನಲ್ಲಿ ಇದಕ್ಕೆ ನೂರಾರು ವರ್ಷದ ಇತಿಹಾಸ ಇದೆ. ಯಾರೇ ಆಗ್ಲಿ ಈ ಒಂದು ವಸ್ತು ಹಾಂ ಹಾಂ ಮೋರ್ ದೆನ್ 100 years ಇದೆ. ಹಾಂ ಓಕೆ ಎಸ್ ಸರ್. ಇಲ್ಲಿ ಯಾವ ಭಾಗ ಇರ್ತಿತ್ತು? ನಡುಮನೆ. ಇದು ನಳಮನೆ. ಹಾಲು. ಹಾಂ ನಳಮನೆ ಇತ್ತು ಸರ್. ಇಲ್ಲಿ ಅಲ್ಲಿವರೆಗೂ ಇದು ಬಿಲ್ಡಿಂಗ್ ವಿಸ್ತೀರ್ಣ ಆಗಿತ್ತಾ ಅಥವಾ ಅಲ್ಲಿ ಮಟ್ಟ ಇತ್ತು ಸರ್ ಇದು? ಈ ಬಿಲ್ಡಿಂಗ್ ಇಲ್ಲಿ ಗೋಡೆ ಇದಲ್ರಿ, ಇದು ಗೋಡೆ. ಹಾಂ ಅಷ್ಟೇ ಲಾಸ್ಟ್. ಅಷ್ಟೇ ಲಾಸ್ಟ್. ಈ ಗೋಡೆ ಇಲ್ಲಿ ಬಿದ್ದಿದೆಯಲ್ಲ, ಹಾಂ 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 ಇದೇ ಲಾಸ್ಟ್. ಹಾಂ 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 ಇಲ್ಲಿವರೆಗೂ ಇತ್ತು ಅರಮನೆ. ಹಾಂ 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 ಇದು ಅರಮನೆ ಅಂದ್ರೆ ಅನ್ನಕೇನ್ರಿ ಅವ್ರ ಖಾಸ ಮನೆ ಇದು. ಹಿಂಗಾಗಿ ಇದನ್ನು ಭಾಳ ಹೆಚ್ಚು ಇದನ್ನು ಮಾಡಿಲ್ಲ ಅವರು, ಅಷ್ಟೇ. ತುಂಬಾ ಏನು ಮಾಡಕ್ಕೆ ಡೆಕೋರೇಟಿವ್ ಆಗಿ ತುಂಬಾ ದೊಡ್ಡದಾಗಿ ಯಾಕಂದ್ರೆ ಬೃಹದಾಕಾರವಾಗಿ ಏನಿಲ್ಲ. ಸ್ಪೇಸ್ ಕಡಿಮೆ ಇದೆ. ಹಾ ಅಷ್ಟರೊಳಗೆ ತಮ್ಮದು ಪ್ರೊಟೆಕ್ಷನ್ ಮಾಡಿಕೊಂಡು ಮತ್ತು ಎಲ್ಲ ಕಾವಲು ಇತ್ತು ಎಲ್ಲ. ಮತ್ತು ನಸ್ಕಿನ ಟೈಮ್ 4 ಮಂದಿ ಹಲಿಗೆ ಬಾರಿಸಿದ್ರು ಅವರು. ಬೆಂಕಿ ಹಾಕ್ಕೊಂಡು ಹಲಿಗೆ ಬಾರಿಸ್ಕೊಂತ ಓದೋದು ಹಿಂಗೆಲ್ಲ ಮಾಡ್ತಿದ್ರು, ಕಾವಲ ಮಾಡ್ತಿದ್ರು. ತಮಟೆ ಬಾರಿಸೋದು. ಹಾಂ ತಮಟೆ ಬಾರಿಸ್ಕೊಂಡು ದೊಡ್ಡ ನಸಿಕಿದಾಗ ಹೇಳ್ತಿದ್ರು ಅವರು. ಸರ್ ಬನ್ನಿ ಸರ್, ಇಲ್ಲೊಂದು ದೇವಸ್ಥಾನ ಇದೆ. ಹ್ಞೂ ರೀ. ಅರಮನೆ ಒಳಗೆ ದೇವಸ್ಥಾನ, ವಾಡೆಗಳ ಮನೆ ಒಳಗೆ ದೇವಸ್ಥಾನ. ಇದು ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡುವಂತಹ ಒಂದು ಹೌದು ಅರಮನೆ ಒಳಗೆ ದೇವಸ್ಥಾನಗಳು ಕಾಣ್ಕೊಳ್ತೀವಿ ಸರ್. ಹೌದು. ಯಾಕೆ? ಮತ್ತು ಅವರಿಗೆ ಮುಖ್ಯ ತಮ್ಮ ದೇವರನ್ನ ಪೂಜೆ ಪುನಸ್ಕಾರ ಮಾಡಾಕ್ಬೇಕಲ್ರಿ. ಈಗ ನಮ್ಮ ಊರುಗಳಲ್ಲಿ ಊರಿಗೊಂದು ಗುಡಿ ಅಂತ ಕಟ್ತೀವಿ. ಹಾಂ ಇಲ್ಲಿ ದೇಸಾಯಿ ಮನೆತನಗಳ ಒಳಗೆ, ಮನೆ ಒಳಗೆ, ಕೋಟೆಗಳೊಳಗೆ ದೇವರ ಮನೆ ಇರ್ತದೆ, ಚಿಕ್ಕದಾಗಿರ್ತದೆ. ಅದು ಅಲ್ಲಿ ಸಾರ್ವಜನಿಕ ಇದ್ರೊಳಗೆ ಅವ್ರಿಗೆ ಹೋಗಕ್ಕೆ ಅವಕಾಶ ಇರೋದಿಲ್ಲ. ಅವ್ರಿಗಾಗಿನೇ ಪ್ರತ್ಯೇಕ ಒಂದು ದೇವಸ್ಥಾನದ ಕೊಠಡಿ. ಯಾಕಂದ್ರೆ ಅದು ಪ್ರೆಸ್ಟೀಜ್ ಕಿಮ್ಮತ್ತಲ್ಲ, ಪ್ರೆಸ್ಟೀಜ್ ಹೋಗ್ತದೆ ನೋಡಿ. ಸಿಕ್ಕಲ್ಲಿ ದಿನಾನು ಹನ್ನೊಪ್ಪನ ಗುಡಿಗೆ ಹೋದ್ರೆ ಸಾಧ್ಯ ಆಗೋದಿಲ್ಲ ಅವೆಲ್ಲ. ಇಟ್ಸ್ ಅ ಮ್ಯಾಟರ್ ಆಫ್ ಪ್ರೆಸ್ಟೀಜ್. ಪ್ರೆಸ್ಟೀಜ್, ಹಾಂ ಮ್ಯಾಟರ್ ಆಫ್ ಪ್ರೆಸ್ಟೀಜ್. ಅದಕ್ಕೆ ಅವರು ಸ್ವಂತದ್ದು ಮಾಡಿಕೊಂಡು ಇಲ್ಲಿ ಪೂಜಾರಿಗಳನ್ನ ಅವ್ರಿಗೆ ಜಮೀನಿಗೆ ಕೊಟ್ಟು ಪೂಜೆ ಮಾಡಿಸ್ತಿದ್ರು ಅವರು. ಇದಕ್ಕೂ ಕೂಡ ಪರ್ಮನೆಂಟ್ ಆಗಿ ಪೂಜಾರಿಗಳು. ಹೌದು, ಪೂಜಾರಿ. ಇದಕ್ಕೂ ಒಂದಷ್ಟು ಹೊಲ ಮನೆ ಕೊಟ್ಟವ್ರು, ದವಸ ಧಾನ್ಯ ವರ್ಷ ಎಲ್ಲ ಏನ ಕೊಟ್ಟವ್ರು, ಎಲ್ಲ ಇನ್ ಟರ್ಮ್ ಆಫ್ ಲ್ಯಾಂಡ್ ಎಲ್ಲ ಕೊಟ್ಟವ್ರು ಅವರು. ಹಾಗಾದ್ರೆ ನಿಮ್ಮ ವಂಶಸ್ಥರಿಗೆ ಸಾಕಷ್ಟು ಬಳುವಳಿಯಾಗಿ ಬಂದಿದ್ಯಾ? ಇಲ್ಲಿ ನಮ್ಗೆ ಕೊಟ್ಟಿಲ್ಲ. ಈಗ ಲೇಟೆಸ್ಟ್ ನಾವು ನೇಮಿಸಿದ್ದು ಅದು. ನೀವು ನೇಮಿಸಿದ್ದ? ಅದಕ್ಕಿಂತ ಮೊದಲು ನೇಮಿಸಿದವ್ರಿಗೆ ಜಮೀನು ಇದ್ವು ಅವ್ರಿಗೆ. ಇತ್ತ? ಹಾಂ ಇದ್ದು. ಸರಿ, ದೇವಸ್ಥಾನ ಪೂಜೆ ಮಾಡೋರಿಗೆ ಹಾಗಾದ್ರೆ ಒಬ್ರು ಪೂಜಾರಿಗೆ ಎಷ್ಟು ಎಕರೆ ಜಮೀನು ಕೊಟ್ಟಿದ್ರು? ಅವರು ಸುಮಾರು 4-5 ಮಂದಿ ಅಂತ ಬರ್ತಾರೆ. ಗಂಗಯ್ಯ ಅವ್ರಿಗೆ ಎಷ್ಟು ಇರ್ಬೇಕದು? 12 ಕುರಿಗೆ 12 ಕುರಿಗೆ ಆಸ್ತಿ ಕೊಟ್ಟರು. 48 ಎಕರೆ ಹೊಲ ರೀ. ಸರ್, ಇವೆಲ್ಲ ಪಾದುಕೆಗಳು, ಇವೆಲ್ಲ ಹಳೆವೇನಾ? ಇಲ್ಲಿರೋ ಪಾದುಕೆಗಳು ಆ ಶಿವಲಿಂಗ ಹಳೇದ್ರಿ. ಉಳ್ಕೆಲ್ಲ ಅವು ಲಿಂಗಗಳು ಅದಾವಲ್ಲ, ಅವೆಲ್ಲ ಹಳೆವ. ಈ ಪಾದಕೆ ಶ್ರೀಗಂಧದ ನಾವು ತರಿಸಿದ್ದು ಅಷ್ಟೇ. ಸರ್, ಇದು ಶ್ರೀಗಂಧದ ಪಾದಕೆ? ಹೌದು ಹೌದು ಹೌದು, ಶ್ರೀಗಂಧದ. ಅದು ಬೆಳ್ಳಿ ಪಾಲಕಿ ಇಲ್ಲೇ ಐತನ? ಅದು ಬೆಳ್ಳಿ ಪಾದ ಅಲ್ಲಿ ಒಬ್ಬರು ಯಾರೋ ಭಕ್ತರು ಮಾಡಿಸ್ಕೊಟ್ರು, ಅದನ್ನ ಅಲ್ಲೇ. ಅವು ವಿಷ್ಣು ಶಾಲಿಗ್ರಾಮ ರೀ. ಹಾಂ, ಶಾಲಿಗ್ರಾಮ. ಒಟ್ಟು ಲಿಂಗ ಅವು, ಶಾಲಿಗ್ರಾಮ ಲಿಂಗ ಅನ್ಬೇಕು. ಸರ್, ದೇವಸ್ಥಾನದ ಈ ಭಾಗದಲ್ಲಿ ಏನಿತ್ತು ಸರ್ ಮುಂಚೆ? ಇಲ್ಲಿ ಜಳಕದ ಮನೆ, ಪೂಜಾದ ಮನೆ, ಹೀಗೆಲ್ಲ ಇತ್ತು ರೀ. ಸ್ನಾನದ ಮನೆ ಇತ್ತು ಅಲ್ಲಿ ಮೂಲೆ ಒಳಗೆ. ಪೂಜಾದ ಮನೆ ಇತ್ತು. ಇಲ್ಲಿ ಕಂಬಿ ಕೋಲೆ ಅಂತಾರೆ. ಕಂಬಿ ದೇವ್ರು ಅಂಥೇಳಿ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರು ಹೋಗ್ತಾರಲ್ರಿ, ಕಂಬಿ ಹೊತ್ಕೊಂಡು. ಇದು ರೂಮ್ ಕಂಬಿ ರೂಮ್ ಅಂತಾರೆ ಇದಕ್ಕೆ.
ಕಂಬಿ ದೇವರು ಇದ್ದು. ಇಲ್ಲೊಂದು ಅಂಡರ್ ಗ್ರೌಂಡ್ ಇದೆಯಲ್ಲ, ಏನ್ ಸರ್ ಅದು? ಅದು ಬಾವಿ ಬಾವಿ. ಬಾವಿ ಬಾವಿ ಓ, ನೀರಿಗೋಸ್ಕರ. ಹ್ಞೂ, ಅಗದಿ ತಾಜಾ ಶುದ್ಧ ನೀರಿನ ಕುಡಿಯುವ ಬಾವಿ ರೀ ಅದು. ಚಪ್ಪಲ್ ಹಾಕ್ಕೋತೀರಿ ನೋಡಿ ನೀವು. ಸರ್ ಅದು ಹಾಂ, ಮುಚ್ಚೋಗಿದೆ. ಮುಚ್ಚೋಗಿದೆ ಮುಚ್ಚೋಗಿದೆ. ಮುಚ್ಚೋಗಿದೆ ಮುಚ್ಚೋಗಿದೆ, ಆಲ್ಮೋಸ್ಟ್ ಮುಚ್ಚೋಗಿದೆ. ಹ್ಞೂ, ಮುಚ್ಚೋಗಿದೆ. ಇದು ಹೋಳಿಗೆ ಮಾಡೋದು ಹೂರಣ ಅರಿಯೋದು. ಹೋಳಿಗೆ ಮಾಡೋದು ಹೂರಣ ಅರಿಯೋದು ಕಲ್ಲಿದು. ಈ ಕಲ್ಲಿಂದ ಅದು ಮೇಲೆ ಒಂದು ಕಲ್ಲು ಇತ್ತಲ್ಲ, ಅದು ಒಡೆದದ ಹಿಂಗೆ ಗುಂಡು ಇತ್ತು. ಓಕೆ ಓಕೆ. ಯಾಕಂದ್ರೆ ರುಬ್ಬೋ ಕಲ್ಲುಗಳು. ಖಾರ ಏನಲ್ಲ, ಹೋಳಿಗೆ ಮಾಡೋದು ಹೆಚ್ಚಾಗಿ ಹೂರಣ ಮಾಡೋದು. ಹೂರ್ಣ ತಯಾರು ಮಾಡೋದಕ್ಕೆ ಇಷ್ಟೊಂದು ದೊಡ್ಡ ಕಲ್ ಬಳಸ್ತಾ ಇದ್ರ? ಹಾಂ, ಸತತ ಮುಂಜಾನೆ ಚಾಲು ಆದದ್ದು ಮತ್ತೆ ಸಂಜೆ ಮಟ್ಟ ಇರೋದು ದಾಸೋಹ. ಹಂಗಾದ್ರೆ ಎಷ್ಟು ಜನ ಈ ಮನೆ ಒಳಗೆ ಯಾವಾಗ್ಲೂ ಸತತವಾಗಿ ವಾಸ ಮಾಡ್ತಿದ್ದಿದ್ದು? 106 ಮಂದಿ. 106 ಮಂದಿ? ಹೌದು, ಲೆಕ್ಕನೇ ಇಲ್ಲ. ಲೆಕ್ಕ. 9 ಬೀಸುಕಲ್ಲು ತಿರುಗ್ತಿದ್ವು. ಮಷಿನರಿ ಹಾಕಿಲ್ಲ ಆಗ, ಎಲ್ಲ ಬೀಸೋದು. ಬೆಳಗಿನ ಸಂಜೆ ಮುಂಟ ಬೀಸ್ಕೊಂಡೇ ಕುತ್ಕೊಳ್ಳೋದು, ಮಿಕ್ಸಿ ಇಲ್ಲ. 9 ಬೀಸುಕಲ್ಲು ಇದ್ವು ಅಂತಾವು. 9 ಕಲ್ಲು ಬೀಸ್ಕೊಂತ ಕುಂತರು. ಬೆಳಗಿನ ಸಂಜೆ ಮುಂಟಾನು ಅದೇ ಕೆಲಸ ಅವ್ರು ಬೀಸುಕಲ್ಲ ಬೀಸೋದು. ಅದಕ್ಕಂತ ಒಂದಷ್ಟು ಜಮೀನು ಏನಾದ್ರು ಕೊಟ್ಟಿದ್ರ? ಹಾಂ, ಕೊಟ್ಟಿದ್ರು ಎಲ್ಲ ಅವರಿಗೆ. ರುಬ್ಬಕಲ್ಲು ಕೆಲಸ ಮಾಡೋರು? ಹೌದು, ಪ್ರತಿಯೊಬ್ಬ ಕೆಲಸಗಾರ ಎಲ್ಲ ಜಮೀನು ಕೊಟ್ಟರು. ಭಾಳ ಇಂಟ್ರೆಸ್ಟ್. ಮನಸ್ಸು, ದೊಡ್ಡ ಮನೆತನ. ಹಾಂ, ಇಂಟ್ರೆಸ್ಟಿಂಗ್ ಅದ ಎಲ್ಲ. ಏನು ಈ ರೂಮು ಸರ್? ಇದು ಕಾಳಮ್ಮ ದೇವಿ ಇದಾಳಲ್ರಿ, ಹಾಂ, ಆ ದೇವಿ ಆಭರಣಗಳು ಇಡು ಇದು ರೂಮು. ದೇವಿಯ ಆಭರಣಗಳು, ವಸ್ತ್ರಾಭರಣಗಳು ಅವ್ರು ಕಟ್ಟದು. ಈಗ ಅವ್ರು ಗುಡಿಯಾಗಿ ಇಟ್ಕೊಂಡಾರೆ. ಏನೂ ಇಲ್ಲ. ನಿಶ್ಚಿತಾಬಾದ್ ಅವ್ರಿಗೆ ದೇಸಾಯ ಕಾಲದ್ದು. ಅದಕ್ಕೆ ಇದು ಇದಾಗಬಾರ್ದು ಬರ್ಸೇವೆ ನಾವು. ಏನಂತ? ಶಿರಸಂಗಿ ನವಲಗುಂದ ಸಂಸ್ಥಾನದ ಅಧಿದೇವತೆ. ಹಾಂ, ಶ್ರೀ ಕಾಳಿಕಾದೇವಿ ಕೋಟಡಿ, ವಸ್ತ್ರಾಭರಣ ಕೋಟಡಿ. ಇಷ್ಟಾರ ನೆನಪಿರಲಿ ಅಂತೇಳಿ ಬರ್ಸಿ. ಶಿರಸಂಗಿ ದೇಸಾಯರ ಸವಾರಿಗೆ ಹೊರಟಾಗ ಸಾರಂಗ ನಡಿಗೆ ಗಿಡ ನಡಿಗೆ, ಜೋಗುಳ ಬಾವಿ ನೆಲ ನಡಿಗೆ, ನೀರ ಹರಿದಾವ ಅಂದ್ರೆ ಏನ್ ಸರ್ ಅರ್ಥ? ಅವರು ಸಂಜೆಗೆ ಮುಂಜೆಗೆ ಕುದುರೆ ಹತ್ಕೊಂಡು ಸವಾರಿಗೆ ಹೋಗೋರು. ಹಿಂದೆ ಮುಂದೆ ಹಳಬರು ಅವರು. ಆವಾಗ ಮತ್ತು ಶಿರಸಂಗಿ ದೇಸಾಯರ ಸವಾರಿಗೆ ಹೊರಟಾಗ ಅಂದ್ರೆ ಅವ್ರ ಸವಾರಿಗೆ ಹೊರಟಾಗ ಸಾರಂಗ ನಡಿಗೆ ಗಿಡ ನಡಿಗೆ. ಸಾರಂಗ ಅಂದ್ರೆ ಅವೊಂದು ಪ್ರಾಣಿ. ಇವು ಏನು ಚಿಗರಿ ಅದು ಇರ್ತಾವಲ್ಲ, ಅದೊಂದು ಭಾಳ ಚಂದ ಕೂಡಿಂದ ಇರ್ತದೆ. ಜೋಗುಳ ಬಾವಿ ನೆಲ ನಡಿಗೆ. ಅದೇ ಅಲ್ಲಿ ಹೆಚ್ಚಾಗಿ ಅಲ್ಲಿಗೆ ಹೋಗ್ತಿದ್ರು ಅವರು. ಜೋಗುಳ ಬಾವಿಗೆ ನೀರ ಹರಿದಾವ ಅಂದ್ರೆ ಆ ಟೈಮಲ್ಲಿ ನೀರು ಹರಿತಾ ಇತ್ತು. ಅಲ್ಲ, ಅವ್ರ ಮೈ ಹರಿತಿತ್ತಂತ ನಲ್ಲನಡಿ. ಅಷ್ಟೊಂದು ಸ್ಟ್ರಾಂಗ್ ಇದರಿಂದ ಹೋಗ್ತಿದ್ರು ಅವರು. ನೀರು ಹರಿತಿರ್ತಾವ ಬಿಡ್ರಿ ಉಳ್ಕಿ ಟೈಮ್. ಹೌದಲ್ಲ ಸರ್? ಅದು ಕುರ್ಚಿ ಏನಾದರೂ ಇವರು ದೇಸಾಯರ ವಂಶಸ್ಥಕ್ಕೆ ಸಂಬಂಧಪಟ್ಟಿದ್ದ? ಇಲ್ಲ, ನಾವು ಈಗ ಮಾಡಿಸ್ಕೊಟ್ಟೇವ್ರಿ. ಅದು ಏನು ಇಲ್ದಂಗೆ ಆತ, ಅದೊಂದು ಮಾಡಿಸ್ಕೊಟ್ರಿ. ಓಕೆ. ಸೊ ಶಿರಸಂಗಿ ಲಿಂಗರಾಜ್ ದೇಸಾಯಿ ಅವರು ನಮ್ಮ ಕೊನೆಯ ದೇಸಾಯಿ ಅವರು. 27 ದಾನವೀರ ಸರ್ದೇಸಾಯಿ ಶಿರಸಂಗಿ ಲಿಂಗರಾಜರು ಶಿಕ್ಷಣ ಸಂಸ್ಥೆ ಮಾಡಬೇಕು ಅನ್ನೋದು ಅವರ ಒಂದು ದೊಡ್ಡ ಕನಸು, ಹವ್ಯಾಸ. ಅಂದ್ರೆ ಈ ಮಟ್ಟಕ್ಕೆ ಒಂದು ಶಿಕ್ಷಣ ಸಂಸ್ಥೆ ಕಮರ್ಷಿಯಲೈಸೇಷನ್ ಆಗತ್ತೆ ಅನ್ನೋ ವ್ಯೂ ಕೂಡ ಇವ್ರಿಗೆ ಇರಲಿಲ್ಲ. ಶಿಕ್ಷಣ ಸಂಸ್ಥೆಗಳು ಇರೋಕ್ಕಿಲ್ಲ. ಬರೀ ಬ್ರಾಹ್ಮಣರು ಬ್ರಿಟಿಷರು ಕೂಡ ಅವರು ಒಂದು ಎಜುಕೇಶನ್ ಮಾಡ್ತಿದ್ರು ಅಷ್ಟೇ. ಮಕ್ಕಳು ಶಾಲೆ ಕಲಿಸ್ತಿದ್ರು. ಮತ್ತು ಉಳಿಕೆಯವರಿಗೆ ನಮ್ಮ ಬಡಜನ ಮಕ್ಕಳು ಏನು ಶಾಲೆ ಇಲ್ಲ, ಏನೂ ಇಲ್ಲ. ಸರ್, ಇಲ್ಲೊಂದಷ್ಟು ಫೋಟೋ ನೋಡ್ಬೋದು ನಾವು. ನೋಡಿ. ಆ ಫೋಟೋಗಳ ಬಗ್ಗೆ ಯಾರು ಏನು ಅನ್ನೋ ಒಂದು ಪರಿಚಯ ಮಾಡ್ಕೊಡಿಲ್ಲ. ಹೇಳಿ ಸರ್. ಇವರು ಲಿಂಗರಾಜ್ ದೇಸಾಯಿ ಅವರು 27ನೇ ದೇಸಾಯಿ ಅವರು. ಇವರಿಗೆ ಎಷ್ಟು ಜನ ಹೆಂಡತಿಯರು ಸರ್? ಇವರಿಗೆ 6 ಜನ ಹೆಂಡ್ರಾಗಿದ್ರು. 6 ಜನ? ಅಂದರೆ ಸರ್ತಿಗೆ ಅವರು ರಾಜ ಮನ್ಚಂದವರಲ್ಲ, ಸರ್ತಿಗೆ ಇಬ್ಬಿಬ್ಬರನ್ನ ಮಾಡ್ತಿದ್ರು ಅವರಿಗೆ ಲಗ್ನ. ಒಂದೊಂದ್ಸಲಕ್ಕೆ ಇಬ್ಬಿಬ್ರು ಮದುವೆ? ಇಬ್ಬಿಬ್ರು ಎಡಕಬ್ಬರು. ಆಗ ಅದೊಂದು ಪ್ರೆಸ್ಟೀಜ್. ಹೌದು, ನಿಜವಾಗ್ಲು ಅದೊಂದು ಪ್ರೆಸ್ಟೀಜ್ ರೀಪ. ರಾಜರಂದ್ರೆ ಮತ್ತೆ ಏನು ಹಂಗೆ ರಾಜರಂದ್ರೆ 2 ಹೆಂಡತಿನ ಲಗ್ನ ಆಗೋದು ಪ್ರೆಸ್ಟೀಜ್. ಪ್ರೆಸ್ಟೀಜ್, ಹೌದು. ಅದು ರಾಜ. ಅದಕ್ಕೆ ರಾಜ ಅಂದ್ರೆ ವಿಷ್ಣುನ ಅವತಾರ ಮಂದಿ ಮೊದಲು ನಂಬ್ತಿದ್ರು. ದೇವರ ಇದ್ದಂಗೆ ಅವರು. ಇವರು ಪಲ್ಲಕ್ಕಿ ಹೋದು ಕಲ್ಮೇಶ್ವರ ಗುಡಿ ಮಠ ಹೋಗಿ ಹೊತ್ಕೊಂಡು ಹೋಗಿ ಮೆರವಣಿಗೆ ಮಾಡ್ತಿದ್ರು. ಹಿಂಗೆ
ರಾಜನ ದೇವರೇ ಇದ್ದಂಗೆ ಅವರು. ಸೊ ಇದು ಫೋಟೋ ಒರಿಜಿನಲ್ ಫೋಟೋ ಸರ್? ಹಾಂ, ಓರಿಜಿನಲ್. ಸದ್ಯ ಸುಶಾಸನ ನಾವು ಇದನ್ನು ಮಾಡಿಸ್ತೀವಿ. ಇದು ಜನನ 10/1/61. 61ರಿಂದ 1906ರವರೆಗೆ ಇವರ ಒಂದು ಜೀವನದ ಪಯಣ. ಒಂದು ಸಣ್ಣ ಜೀವನದ ಪಯಣದಲ್ಲಿ ಹೌದು, ಅತಿ ದೊಡ್ಡ ಹೆಸರು ಮಾಡಿದವ್ರು ನೋಡಿ. ಹೌದೌದು, ಇನ್ನೂ ಶಾಶ್ವತವಾಗಿ ಉಳಿದಿರುವಂತಹ ಹೆಸರು ಹೌದೌದು, ಇಡೀ ಕರ್ನಾಟಕದಲ್ಲಿ. ಹೌದೌದು. ಅದಕ್ಕೆ ಬಹಳ ಮುಖ್ಯ ಕಾರಣ ಅಂತ ಅಂದ್ರೆ KLE ಸೊಸೈಟಿ. KLE ಸೊಸೈಟಿ ಅಲ್ಲ, KLE ಸೊಸೈಟಿ ಅವರು ಅವ್ರಿಗೆ ಏನು ಇದನ್ನು ಮಾಡೋದಿಲ್ಲ, ಕೋರೇನ ಮಾಡಕತ್ತೇನಿಲ್ಲ, ತನ್ನ ಹೆಸರು ಹಾಕತ್ತೇನ. ಆ ಕಾಲಕ್ಕೆ ಏನು KLE ಸೊಸೈಟಿ ಕಟ್ಟಿಸಿದವರು ಸಾರ್ವಜನಿಕರು ಫಂಡ್ಸ್ ಕೂಡಿ ಲಿಂಗರಾಜ್ ಕಾಲೇಜ್ ಅಂತ ಮಾಡಿರೋ ಒಂದು ಆರ್ಟ್ಸ್ ಕಾಲೇಜು. ಅದಕ್ಕೆ ಎಲ್ಲರೂ ಗೌರವ ಕೊಡೋಣ ದೇಸಾಯಿ ಅಂತೇಳಿ ಲಿಂಗರಾಜ್ ಕಾಲೇಜ್ ಅಂತ ಲಿಂಗರಾಜ್ ಹೆಸರು ಇಟ್ಟರು. ಅದೊಂದೇ ಈಗಿದ್ದು, ಅದೊಂದೇ ಹೇಳಿದೆ. ಮತ್ತು ಇವ್ರ ಹೆಸರು ಏನು ಸಂಘ ಸಂಸ್ಥೆ ಏನೂ ಕಟ್ಟಿಲ್ಲ, ಎಲ್ಲ ಬೇರೆ ಬೇರೆ ತಮ್ಮ ಹೆಸರಲ್ಲೇ ಮಾಡ್ಕೊಂಡಾರೆ. ಹಂಗಂದ್ರೆ ಇವ್ರ ಹೆಸರು ಮೇಲೆ ನಡೀತಾ ಇರೋದು ಒಂದೇ ಸಂಸ್ಥೆ? ಹಾಂ, ಲಿಂಗರಾಜ್ ಕಾಲೇಜ್ ಅಷ್ಟೇ. KLE ಎಲ್ಲ ಬೇರೆ ಬೇರೆ ಹೆಸರಾಗೋಗಿದೆ, ಬದಲಾಗಿದೆ ಎಲ್ಲ. ಹೌದು, ನಿಜವಾಗ್ಲೂ ಇದನ್ನ ಸ್ವಲ್ಪ ಗಮನಿಸಬೇಕು. ಆಮೇಲೆ ಇದರ ಮುಖ್ಯಸ್ಥರು ಯಾರಿದ್ದೀರಿ, ದಯವಿಟ್ಟು ಇವರ ಹೆಸರನ್ನ ನಮ್ಮ ಮುಂದಿನ ಪೀಳಿಗೆಗೆ ಉಳಿಯೋಂಗ್ ಮಾಡಿ. ಈ ದೇಸಾಯಿಯ ಮನೆತನದ, ದೇಶಗತಿ ಮನೆತನದ ಒಂದು ವಾಡೆ ನೋಡಿದ್ರೆ ಗೊತ್ತಾಗತ್ತೆ ನೀವು ಯಾವ ರೀತಿ ಸೆಕ್ಯೂರ್ ಮಾಡಿದೀರಾ ಅಂತ. ಅಟ್ಲೀಸ್ಟ್ ಇವ್ರ ಹೆಸರು ಉಳ್ಕೊಳ್ಳಿ. ಅವರು ನಮ್ಮ ಶಿಕ್ಷಣ ಟ್ರಸ್ಟ್ನವರು ಬಂದಿದ್ದು ಇದನ್ನು ಮಾಡಿದ್ರು. ಅವರು KLE ಸೊಸೈಟಿಗೆ ವಾಡೆ ಕೊಟ್ಟು ಬಿಡೋಣ ಅಂಥೇಳಿ ಅವರು ಕೋರೆಯವ್ರು ಏನು ಮಾಡಿದ್ರು, ಅದಕ್ಕೊಂದು ಕಮಿಟಿ ಮಾಡಿ ಅವ್ರನ್ನ ಇಲ್ಲಿ ಕಳಿಸಿದ್ರು. ಅವ್ರು ಬಂದು ಇದೇನು ಭಾಳ ದಿವಸ ಬರೋದಿಲ್ಲ, ಅದು ಬಿದ್ದು ಹೋಗತಿ, ತೊಗೊಂಡು ನಾವೇನು ಮಾಡೋಣ ಅಂಥೇಳಿ ಅನಾದರಣ ಮಾಡಿ ಅವಹೇಳನ ಮಾಡಿ ಹೋಗಿಬಿಟ್ರು. ಅಷ್ಟು ಕೇರ್ಲೆಸ್ ಮಾಡಿದ್ರು. ಹೌದು. ಅಂದ್ರೆ ಇವ್ರ ಆಸ್ತಿ ಮಾತ್ರ ಅವರಿಗೆ ಬೇಕು. ಅದೇನು ಅಲ್ಮಾ ಮೀಟರ್ ಹೆಸರು ಏನ್ ಬೇಡ ಇಲ್ಲ. ಅಲ್ಮಾ ಮೀಟರ್ ಅಂತೇವಲ್ಲ, 30-40 ಎಕರೆ ಜಮೀನು ಅವ್ನು ಹೊಲಗಳಿದ್ದು ಮೊದಲ. ಆ ರೊಕ್ಕ ತಗೊಂಡು ಅವನ್ನ ಮಾರಿ ಹೊಲ ತಗೊಂಡು ಕಟ್ಟಡ ಕನ್ವರ್ಟ್ ಮಾಡಿರೋ ಅವನ್ನೆಲ್ಲನು. ಅದಕ್ಕೆ ಇವ್ರ ಗೆಳೆಯರವರು ರುದ್ರಗೌಡ ಅಂತ ಅಲ್ಲಿ ಅವರು ಕಾಸು ದಿಸರ್ ಇವ್ರವ್ರು ಗೆಳೆಯರವರು. ಇವರು ಶಿರ್ಸಂಗಿ ಟ್ರಸ್ಟ್ ಮೆಂಬರು ಇದ್ದರು ಇವರು. ಮತ್ತು KLE ಸೊಸೈಟಿಗೆ ಚೇರ್ಮನ್ರು ಇದ್ದರು. ದಾನಶೂರ ಶ್ರೀ ವಾರದ ಮಲ್ಲಪ್ಪನವರು. ವಾರದ ಮಲ್ಲಪ್ಪನವರು. ಶ್ರೀ ಬಸಪ್ಪ ಸಿದ್ದಪ್ಪ ಅಣ್ಣಿಗೇರಿ. ನಾವು ಕೊಟ್ಟಿದ್ದಷ್ಟೇ, ದಾನವಾಗಿ ಕೊಟ್ಟಿರೋದು ಈ ಫೋಟೋ. ಅಲ್ಲಿಂದ ಅದ ನೋಡ್ರಿ. ಅವರು ಸಮಕಾಲೀನವರು. ಅವರು ಅಷ್ಟೇ ಸಾವುಕಾರ. ಅವರು 4,000 ಎಷ್ಟೋ ಇದ್ದವರು. ಸರ್, ಇವರ ಮೊದಲನೇ ಪತ್ನಿ ಯಾರು ಹಂಗಂದ್ರೆ? ಅವ್ರು ಸಿಕ್ಕಿಲ್ರಿ ನಮ್ಗೆ. ಬಸವ್ವ ಲಿಂಗವ್ ಅಂತ ಅದಾರೆ, ಅವ್ರು ಸಿಕ್ಕಿಲ್ಲ ನಮ್ಗೆ. ಸಿಕ್ಕಿಲ್ಲ ಫೋಟೋ ಸಿಕ್ಕಿಲ್ಲ. ಈಗ ನಾವಿಲ್ಲಿ ಎಷ್ಟು ಜನ ಹೆಂಡತಿಯರ ಫೋಟೋ ನೋಡ್ಬೋದು? 3 ಸಿಕ್ಕವ್ರಿ. 3 4 ಅಷ್ಟೇ. ಇದು ಯಾರು ಸರ್? ಇದು ಗಿರಿಜಾಬಾಯಿ ಲಿಂಗರಾಜ್ ಸರ್ದೇಶ. ಇದು 4ನೇ ಹೆಂಡತಿ. ಇದು 4ನೇ ಹೆಂಡತಿ. ಹಾಂ, 4ನೇ ಹೆಂಡತಿ. ಸೊ ಇದೆಲ್ಲ ನೀವೇ ಕೊಟ್ಟಿರೋದು ಬಸಪ್ಪ? ಹೌದು. ಇಲ್ಲೇನು ನೋಡ್ಲಿಕ್ಕೆ ಏನೂ ಇಲ್ಲ. ಇಲ್ಲಿ ನಾವು ಜನರಿಗೆ ತಿಳ್ಕೊಲೇನು ಇದಾಗಲ್ಲ ಅಂತೇಳಿ ಮುಂದಿನ ಪೀಳಿಗೆ ಅವ್ರು ಮತ್ತೆ ಏನು ತಿಳ್ಕೋದು. ಸರ್, ಇವ್ರ ಫೋಟೋ ಇಲ್ಲಾಕ್ ಬಂದಿದೆ ಸರ್? ಯಾರು? ಸರ್ದಾರ್ ಜಿ ದೇಸಾಯಿ ಚಚಡಿ ಅವ್ರದ್ದು. ಹಾಂ, ಅದು ಅವರು ಲಿಂಗರಾಜರು ಕಾಸು ಗೆಳೆಯರು. ಅವರು ದೇಸಾಯಿ ಮಾವಾಳ್ಯಾರ. ಅವರು ಅಡ್ರಾರ್ದುರ್ಗೌಡನ್ನ ಅಳ್ಯಾರ. ಅಡ್ರಾರ್ದುರ್ಗೌಡ ಮಗಳನ್ನ ಇವ್ ಕೊಟ್ಟಿತ್ತು KLE ಸೊಸೈಟಿ ಕಾರ್ಯದರ್ಶಿ. ಅವ ಚೇರ್ಮನ್. ಇವ್ರ ಕಾಸು ದೇಸಾಯಿ ಗೆಳೆಯರವರು. ಅವ ದೇಸಾಯಿ ದಾನ ಕೊಡೋಕೆ ಅವನು ಒಂದು ಕಾರಣ. ಓ ಹೌದಾ ಸರ್? ಇದು ಯಾವ ಫೋಟೋ? ಇದು ಯಾರು ಗುರುಗಳು ಇವರು? ಇವರು ಅಡ್ಲಾರುದ್ರಗೌಡ್ರೆ. ಇವರು ನಮ್ಮ ದೇಸಾಯ್ರೆ. ಇವರು ಏನದಾರೆ ಶಿವ ಮಂದಿರ ಹಾನಗಲ್ ಕುಮಾರಸ್ವಾಮಿ. ಹಾಂ, ಇವರು ಲಿಂಗರಾಜ್ ದೇಸಾಯಿ ಅವರ 3ನೇ ಪತ್ನಿ. ಹಾಂ, 3ನೇ ಪತ್ನಿ ಭಾಗೀರಥಿ ಬಾಯಿ. ಅವರು ಈಗ ತಿಕೋಟದವರು. ಅವರು ಬಿಜಾಪುರ ಜಿಲ್ಲಾ ತಿಕೋಟ ಇದಲ್ರಿ ಅವರವರು. ಇವ್ರ ವಂಶನ ಇದೇನಿಲ್ಲ, ಜನರೇಷನ್ ಇದಾರೆ. ಇವ್ರ ವಂಶ ಇವ್ರು ಬೀಗ್ರಕ್ಕಾರೆ. ಅಂದ್ರೆ ಇವ್ರ ತಾಯಿಯ ಮನೆ ತಂದವ್ರು ಇದ್ದಾರೆ. ಇದ್ದಾರೆ. ಇವ್ರ ತಂದೆ ತಾಯಿ ಇದ್ದಾರೆ. ಶ್ರೀಮಂತ ಇಮ್ಮಡಿ ಜಾಯಗೊಂಡ ಸರ್ ದೇಸಾಯಿ ಅವರು ನವಲಗುಂದ ಶಿರ್ಸಂಗಿ ಸಂಸ್ಥಾನ. ಹೌದು, ಅದಕ್ಕೆ ಸಮಂತಕ್ಕೆಲ್ಲ ಕಟ್ಟಿದವರು ಅವರು. ಅದು ಇವರಿಗೆ ಅಜ್ಜ ಅದು ಆಗ್ಬೇಕು.
ಹ್ಞೂ ಇವರು ಜಾಯಗೊಂಡ ದೇಸಾಯಿ ಅಂತ ಮಾತ್ರ ಇದೆ. ಹಾಂ ಸೇಮ್ ಇಬ್ರು ಒಬ್ರೇನಾ? ಇಬ್ಬರು ಇಬ್ರು ಒಬ್ರೆ. ಇದು 6ನೇ ಪತ್ನಿನಾ? ಹಾಂ 6ನೇ ಪತ್ನಿ ಇದೊಂದು ಸಿಕ್ಕ ಸುಂದರಬಾಯಿ. ಸುಂದರಾಬಾಯಿ. ಇವು ಕಲ್ಬಿಳಿ ಊರು, ಜಮಖಂಡಿ ತಾಲೂಕು ಕಲ್ಬಿಳಿ ಊರು ಅವರು. ಇವರೇ ಭಾಳ ಕಾಡಿದವರು. 16 ವರ್ಷ ಪ್ರಿವಿ ಕೌನ್ಸಿಲ್ಗೆ ಹೋಗಿ ದೇಸಾಯರು ತೀರ್ಕೊಂಡ್ರು. ದತ್ತಕ್ಕೆ ತಗೋಬಾರ್ದು ಅಂದ್ರೆ ಅವರು, ನಾ ಎಲ್ಲ ನನ್ನ ಶಿಕ್ಷಣಕ್ಕೆ ದಾನ ಮಾಡಿರ್ತೀನಿ, ನಾನು ದತ್ತಕ್ಕೆ ತಗೊಳ್ಳೋದಿಲ್ಲ, ಮತ್ತು ನೀವು ಯಾರು ನನ್ನ ಕಬೂಲಿದ್ದ ದತ್ತಕ್ಕೆ ತೊಗೋಬಾರ್ದು, ಒಂದು ತೊಗೊಂಡ್ರೆ ಸುಳ್ಳು ಅಂತ ತಿಳ್ಕೊರಿ ಅಂತೇಳಿ ಅವರು ಲೇಖನ ಬರೆದ್ಬಿಟ್ರು. ಇವರಂದ್ರೆ ಪಾಪಿಗೆ 18 ವರ್ಷದ ಹೆಣ್ಮಗಳು. ಇವರು ತಂದೆ ಮತ್ತು ಅಣ್ಣ ಅವರು ಭಾಳ ಜಗಳ ಗಂಟರು ಗೌಡ್ರು ಅವರು. ಸರ್ ಅಂದರೆ ಸುಮಾರು 50-60 ವರ್ಷದ ಒಬ್ಬ ಲಿಂಗರಾಜ್ ದೇಸಾಯಿ ಅವರಿಗೆ 18 ವರ್ಷದ ಒಂದು ಯುವತಿಯನ್ನ ಕೊಟ್ಟು ಮದುವೆ ಮಾಡ್ತಾರೆ. ಹೌದು. ಪರ್ಪಸ್ ಆಫ್ ಮಕ್ಕಳ ಅನ್ನಿ ಅಥವಾ ಆಸ್ತಿ ತೊಗೊಳ್ಬೇಕು ಅನ್ನೋ ದುರುದ್ದೇಶ ಹಿಂಗೇನೋ ಇತ್ತು. ಹಿಂಗಾಗಿ ಹೆಣ್ಮಕ್ಳು ಏನು ಮಾಡೋಲ್ಲ ಪಾಪ, ಅವ್ರು ಏನು ಮಾಡ್ತಾರೆ ಅವ್ರಿಗೇನು ಗೊತ್ತಿಲ್ಲ, ಗೊತ್ತಿರೋದಿಲ್ಲ. ಹೌದು, ಅರಮನೆ ಘೋಷ ಪದ್ಧತಿ ಒಳಗೆ ಇರೋರು ಮನ್ಯಾಗ ಹಿಂಗೆ ಇದನ್ನು ಹಾಕ್ಕೊಂಡು. ಹೌದಲ್ರಿ, ಈಗಿನ ಥರ ಹೆಣ್ಮಕ್ಳಿಗೆ ಇರೋಷ್ಟು ಫ್ರೀಡಮ್ ಇರಾಕಿಲ್ಲ. ಇಲ್ಲಿ ಇದೊಂದು ಬಾಗಿಲು ನೋಡ್ರಿ, ಇಲ್ಲೇ ಕುರ್ಚಿ ಹಾಕೊಂಡ್ಕೊಂಡಿರ್ದವ್ರು. ಇಲ್ಲಿ ಇದೆ. ಇಲ್ಲಿ ಇದೆಲ್ಲ ಕಟಂಜರ್ ಇತ್ತಿದು, ಅದನ್ನೆಲ್ಲ ಕಟ್ಟಿ ಎತ್ತರ ಮಾಡಿಬಿಟ್ಟಾರೆ. ಇಲ್ಲೊಂದು ಒಳಗೊಂದು ಕುರ್ಚಿ ಹಾಕೊಂಡು ಕುಂಡ್ರದವ್ರು ಏನಾರು. ನಾವೀಗ ಸಿನಿಮಾಗಳಲ್ಲಿ ನೋಡ್ತೀವಿ, ಇತ್ತೀಚೆಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆ ಸಿನಿಮಾಗಳಲ್ಲಿ ಒಂದು ಕೋಣೆ ಒಳಗಿಂದ ಹಿಂಗ್ ಪರ್ದೆ ಬಿಟ್ಕೊಂಡು ನೋಡ್ತಿರ್ತಾರೆ. ಇದೇ ಸೆಟಪ್ ಅದು. ಇದು ಎತ್ತರದ ಮಾಡ್ಯಾರ, ಎತ್ತರದ ಮಾಡಿ ಮೊದಲು ಇದು ಇತ್ತು, ಇನ್ನು ಕೆಳಗಿರ್ತಿತ್ತು. ಅಂದ್ರೆ ಇದು ಇತ್ತೀಚೆಗೆ ನಿರ್ಮಾಣ ಆಗಿರ್ತಕ್ಕಂಥ ಗೋಡೆ. ಗೊತ್ತಿಲ್ಲ ಅವ್ರಿಗೆ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡಬಾರ್ದು ಅನ್ನೋದು. ಸುಮ್ನೆ ಹೆಂಗೋ ಒಟ್ಟು ಕಟ್ಟಿರೋ ಕಟ್ಟಿ ಬಿಲ್ ಆಗ್ಬೇಕು. ಬಿಲ್ ಬೆಳಗ್ಗೆ ಮಾಡಿ ಆಗ್ಬೇಕು ಮೊದಲ. ಕೇಳಿ ಸ್ಥಾಪನ ಅವ್ರು ಅಷ್ಟೇ ಜನ ಸೇರ್ಕೊಂಡು ಸ್ಥಾಪನೆ ಮಾಡ್ಯಾರ. 7 ಜನ ಸೇರ್ಕೊಂಡು ಮಾಡ್ಯಾರ. ಸಾವಿನ ನಂತರ ದಿನಗಳಲ್ಲಿ ಆಗಿರ್ತಕ್ಕಂಥ ಒಂದು ಸಂಘಟನೆ ಅದು. ಇವರು ಪೋಷಕರು ಇಷ್ಟೇ. ಅದು ಇವ್ರು ಸತ್ಮ್ಯಾಗ ಅದು ಸ್ಥಾಪನೆ ಆಗೈತಿ. ಆದ್ರೆ ಇವ್ರ ದುಡ್ಡು ತೊಗೊಂಡು ಅಟಾಳ್ ರುದ್ರಗೌಡ ಇವರು ಇವ್ರು ತೊಗೊಂಡು ಅವೆಲ್ಲ ಸ್ಥಾಪನೆ ಇದು ಮಾಡಿದ್ರು. KL ಸೊಸೈಟಿ ಎಲ್ಲ ಇದು. ಅರ್ಟಾಳ್ ರುದ್ರಗೌಡರ ಹೆಸರು ಲಿಂಗಾಯತ ರೆಜಿಮೆಂಟ್ ಒಳಗೆ ಬಹಳ ದೊಡ್ಡ ಹೆಸರು. ಹೌದು, ಭಾಳ ದೊಡ್ಡದು. ಬಹಳ ದೊಡ್ಡ ಹೋರಾಟಕ್ಕೆ ಸಹಾಯ ಮಾಡಿದಂತ ಜೀವಂತ ಕರ್ನಾಟಕ ಕಾಲೇಜ್ ಅದಲ್ರಿ ಧಾರವಾಡ. ಅದನ್ನು ಬ್ರಿಟಿಷದ ರೈಲ್ವೆ ಆಫೀಸರ್ ಅದು. ಅದನ್ನು ಖರೀದಿ ತಗೊಂಡು ಕಾಲೇಜ್ ಸ್ಥಾಪನೆ ಮಾಡಿರೋರು ಕರ್ನಾಟಕದವರು. ಜೀವಂತ ಒಂದು ಸ್ಟ್ಯಾಚ್ಯೂ ನಿಲ್ಸಿರೋರು ಅರ್ಟಾಳ್ ರುದ್ರಗೌಡರು. ಹೌದು, ಜೀವಂತ ನಿಲ್ಸ್ಯಾರ. 100 ವರ್ಷಗಳು ಕಳೆದರೂ ಶ್ರೀ ಲಿಂಗರಾಜರಂತಹ ದಾನಿಗಳು ಅಭಿಮಾನಿಗಳು ಹುಟ್ಟುವುದು ವಿರಳ. ಜಾಕ್ಸನ್ MT ಆಗಿನ ಕಲೆಕ್ಟರ್, ಬೆಳಗಾವಿ ಜಿಲ್ಲಾ ಕಲೆಕ್ಟರ್. ಅಂದ್ರೆ ಇವ್ರು ಇದ್ದ ಟೈಮ್ ಆಗಿದ್ದಂತ DC. ಇವರು ಸತ್ತು ಎಳೆದಾಗಿದ್ದವರು. ಓಕೆ, ಇವರು ತೀರ್ಕೊಂಡ ನಂತರ ಇದ್ದಂತವ್ರು. ಇವ್ರು ಎಳೆದಾಗಿದ್ದವ್ರೆ. ಅಂದ್ರೆ ಇವರೇ ಓಪನ್ ಮಾಡಿದ್ದ ವೀಲ್ ಓಪನ್ ಮಾಡಿರೋರು. ಲಿಂಗರಾಜ್ ದೇಸಾಯಿ ಇವ್ರ ಕಡೆನ ಅವರು ಇದು ಇಟ್ಟಿದ್ರು. ಅವರು ಸೀಕ್ರೆಟ್ ಯಾರಿಗೆ ಬೆಳೆದ್ಬೇಡ, ನಾ ಸತ್ ಮ್ಯಾಗ ತೆಗೀರಿ ಅಂತೇಳಿ. ಅಂದರೆ ಇದ್ದಾಗ ತೆಗೆದ್ರೆ ಎಲ್ಲ ಜಗಳ ಹತ್ತ ನೋಡ್ರಿ. ಅದು ನಾ ಸತ್ತ ಮೇಲೆ ತೆಗಿ ಅಂತ ಬರೋರು ಅವರು. ಹಿಂಗಾಗಿ ಸತ್ತ ಮ್ಯಾಗ ತೆಗೆದ್ರು ಅದನ್ನು ವೀಲು. ಎಲ್ಲರೂ ಅವರು ಹೆಣ್ಣರು ಮಕ್ಕಳು ಸಂಬಂಧಿಕರು, ಆಮೇಲೆ ಇಂಥವು ಅರ್ಟಾಳ್ ರುದ್ರಗೌಡ ಅಂತವರು, ಅವರು ಎಲ್ಲ ಪ್ರಮುಖರನ್ನು ಕರೆಸಿ ಅದನ್ನು ಓಪನ್ ಮಾಡಿದ್ರು. ಆವಾಗ ಇವರು ಇಂಥ ಮಾತು ಉದ್ಗಾರ ಮಾಡಿರೋರು ಬರ್ದಿದ್ದಾರೆ. ಬರ್ದಾರೆ ಜಾಕ್ಸನ್. ಇದನ್ನೆಲ್ಲ ಮೋಸ್ಟ್ಲಿ ನೀವೇ ಬರ್ಸಿರೋದ? ನಾವು ಹಬ್ಬಕ್ಕೆ ನೋಡಿ ಬರ್ದಿವ್ರಿ, ನಾವೆಲ್ಲ ಸ್ವಂತ ಏನಿಲ್ಲ. ಓಕೆ. ಮತ್ತೆ ಅದು ಉಪಯೋಗ ಇಲ್ಲ, ಸ್ವಂತ ಬರ್ದಿವಿ. ಇವು ನಾಳೆ ನೀವು ಕೇಳಿದ್ರಿ ಈಗ ಎಲ್ಲಿಂದ ಬರ್ದಿರಿ ಅಂದ್ರೆ ಮತ್ತೆ ಇವರು ಆಧಾರ ಆಯ್ತು ನಮಗೆ. ಶಿಕ್ಷಕ್ಕೆ ಬಂದ್ರೆ ಹುಡ್ತಾರಂತಾರ್ರಿ, ತೋರಿಸ ಬಂದು ನಮಗೆ ಎಲ್ಲಿದ್ದು ಹೆಂಗೆ ಬರ್ದೀನಿ ಅಂತಾರೆ. ಹೌದು, ಅದು ಅಲ್ಲದೆ ಇದ್ರ ಹಿನ್ನೆಲೆ ಬಹಳ ದೊಡ್ಡದಿದೆ. ದೊಡ್ಡದಿದೆ. ಪ್ರಶ್ನೆ ಮಾಡೋರೇ ಜಾಸ್ತಿ. ಪ್ರಶ್ನೆ ಮಾಡೋರು ನಿನಗೆ ಯಾರು ಹೇಳಿದ್ರು ಬರೀ ಅಂತ ಹೇಳಿ ಅಂತಾರೆ. ಇದು ಅನ್ನಕ್ಕೆ ಬರೋದಿಲ್ಲ ಇದು. ಈಗ ಲಿಂಗರಾಜ ದೇಸಾಯಿ ಅವರ ಹಿಂದಿನ ತಲೆಮಾರು, 1-2 ಹಿಂದಿನ ತಲೆಮಾರಲ್ಲಿ ನೋಡೋಣ. ಈ ದೇಸಾಯಿ ಅವರ ಸಂಸ್ಥಾನದಲ್ಲಿ ಯಾರು ಬಹಳ ಪ್ರಮುಖವಾಗಿ ಬರ್ತಕ್ಕಂಥ ದೇಸಾಯಿ ಅವರು, ಬಹಳ ಪ್ರಬಲ್ಯ ರಾಜರು ಅಂತ ಯಾರನ್ನ ಕರಿಬೋದು ನಾವು? 2ನೇ ದೇಸಾಯಿ ಅವರು, 2ನೇ ಇಮ್ಮಡಿ ಜಾಯಗೊಂಡ ದೇಸಾಯಿ. ಇಮ್ಮಡಿ ಅಂತ ಬರುತ್ತೆ ಅಂದರೆ 2ನೇ ಇಮ್ಮಡಿ ಅಂತಾರೆ ಅವ್ರಿಗೆ.
ಅದು ಗೌರವ ಸೂಚಕ ಇಮ್ಮಡಿ ಜಾಯಗೊಂಡು ಸರ್ದೇಸಾಯಿ ಅವರು ನವಲಗುಂದ ಶಿವಸಂಗಿ ಸಂಸ್ಥಾನ. ಅವರ ಕಾಂಟ್ರಿಬ್ಯೂಷನ್ ಏನಿದೆ ಸರ್ ಈ ಸಂಸ್ಥಾನಕ್ಕೆ? ಅವ್ರ ಕಾಂಟ್ರಿಬ್ಯೂಷನ್ನು ಮೊದಲಿನ ರಾಜ ಮಹಾರಾಜರು ಕೆರೆ ಕಟ್ಸೋದು, ಬಾವಿ ಕಟ್ಸೋದು, ಕೋಟೆ ಕಟ್ಸೋದು ಇಂಥವೆಲ್ಲ ಮಾಡ್ಯಾರ. ಮತ್ತು ಶಿವ್ರ ತರದಿಂದ ಬೇರೆ ಹಸುರು ನಮ್ಮ ಮೇಲೆ, ನಮ್ಮ ಭಾಗದ ಮೇಲೆ ದಾಳಿ ಮಾಡಿದಾಗ ಅವ್ರನ್ನ ಜನರ ಪ್ರೊಟೆಕ್ಷನ್ ಮಾಡೋದು, ಹೆಲ್ಪ್ ಮಾಡೋದು ಇಂಥವೆಲ್ಲ ಮಾಡ್ಯಾರ. ಅವರಿಗೆ ಔಷಧೋಪಚಾರ, ಸತ್ತವರಿಗೆ ಇದನ್ನು ಕೊಡೋದು ಎಲ್ಲ ರಾತ್ರಿ ಏನು ಯಾವ ರೀತಿ ಮಾಡ್ತಿದ್ರು ಎಲ್ಲ 2ನೇ ಜಾಯಗೊಂಡು ಸರ್ದೇಸಾಯಿ ಮಾಡ್ಯಾರ. ಓಕೆ. ಸೊ ಅದಾದ ನಂತರ ಬಂದವರು ಬಹಳ ಪ್ರಬಲವಾದ ರಾಜರು ಮತ್ತೆ ಒಳ್ಳೆ ಆಡಳಿತಾತ್ಮಕವಾಗಿ ಇದ್ದಂಥವ್ರು ಅಂತಂದ್ರೆ ಇವರೇ ಲಿಂಗರಾಜ್ ದೇಸಾಯಿ ಅವರು. ಹೌದು. ಅಂದರೆ ಉಳ್ಕಿದವರು ಇದ್ದರೆ, ಆದ್ರೆ ಅವರಿಗೆ ಏನಕ್ಕಿತ್ತಂದ್ರೆ ಮೇಲೆ ಅಟ್ಯಾಕ್ ಹಾಕಿದ್ದು ಅವ್ರಿಗೆ. ಹೈದರಾಲಿ ಅಟ್ಯಾಕ್ ಮಾಡ್ಯಾನ, ಟಿಪ್ಪು ಸುಲ್ತಾನ್ ಅಟ್ಯಾಕ್ ಮಾಡ್ಯಾನ, ಮಹಾರಾಷ್ಟ್ರ ಪೇಶ್ವೆಗಳು ಅಟ್ಯಾಕ್ ಮಾಡ್ಯಾರ. ಬಟ್ ಅವ್ರನ್ನ ಬೆಳವಣಿಗೆ ಮಾಡಿಸೇ ಕೊಡ್ತಿರ್ಕಿಲ್ಲ ಅವರು. ಅವ್ರು ಅಟ್ಯಾಕ್ ಮಾಡ್ತಿದ್ರು ಅಂದ್ಕೂಡಲೇ ಇವರು ಬ್ಯಾಸಿಗೆ ಒಳಗೆ ಯುಗಾದಿದು ಸುಮಾರು ಹಪ್ತೆ ವಸೂಲು ಮಾಡಿ ಸಂಗ್ರಹ ಮಾಡಿ ಇಡಿದವ್ರೆ. ಆ ಟೈಮ್ ದಾಳಿ ಮಾಡ್ತಿದ್ರು ಅವ್ರು ಪೇಶ್ವೆಗಳು ಮತ್ತು ಹೈದರಾಲಿ ಭಾಳ ಕಾಡ್ಯಾನ್ರಿ ಇವ್ರನ್ನವರು. ಡಿಫೆನ್ಸ್ ಮಾಡ್ಕೊಳ್ಳೋದ್ರಲ್ಲೇ ಇವ್ರ ಲೈಫ್ನ ಕಳೆದ್ಬಿಟ್ಟಿದ್ದಾರೆ. ಹೌದು. ಡಿಫೆನ್ಸ್ ಅಂದ್ರೆ ಏನು, ಬರೀ ತಮ್ಮ ಹೆಂಡ್ರ ಮಕ್ಕಳು ಸದ್ಯಕ್ಕೆ ಒಡೆ ಬಿಟ್ಟು ಕಳಿಸಿಬಿಡ್ತಿದ್ರು ಅವ್ರು. ಬರೀ ಶಾನಬರು, ಗೌಡರು, ಕುಲಕರ್ಣಿನ ಅಷ್ಟೇ ಆಯ್ಕೆ ಮಾಡೋದು. ಅವನ ಸಂಪತ್ತೆಲ್ಲ ತೊಗೊಂಡು ಹೋಗಿಬಿಡ್ತಿದ್ರು. ಸಿಕ್ಕರೆ ಮತ್ತು ಅವ್ರನ್ನ ಮಾಡಿಬಿಡ್ತಿದ್ರು, ಅವರು ಎಲ್ಲ ಕಸ್ಕೊಂಡು ಹೋಗಿಬಿಡ್ತಿದ್ರು. ಅಂದರೆ ಅವ್ರಿಗೆ ತಮ್ಮ ಸೈನಿಕರನ್ನ ಸಾಕಕ್ಕೆ ಪಗಾರ ಬೇಕು, ಅದ್ರ ಸಂಬಂಧ ದಾಳಿ ಮಾಡ್ತಿದ್ರು ಅವರು. ಈಗ ಹೈದರಾಲಿ ಟಿಪ್ಪು ಸುಲ್ತಾನ್ 3 ಸಲ ದಾಳಿ ಮಾಡ್ಯಾರ ನಾವು. ಪ್ರತಿ ವರ್ಷ 1 ಲಕ್ಷ ಹಣ ತೊಗೊಂಡು ಹೋಗ್ಯ ನಾವು. ಅಂದರೆ ಅವ್ರಿಗೆ ಆ ಉದ್ದೇಶನ ಅವ್ರದ್ದು ಸೈನಿಕರ ಪ್ರೊಟೆಕ್ಷನ್ ಸೈನಿಕರನ್ನ ಸಾಕೋದು, ಸೈನಿಕರನ್ನ ಪ್ರೊಟೆಕ್ಷನ್ ಮಾಡೋದು, ಯುದ್ಧ ಮಾಡಾಕತ್ತೋದು. ಹೀಗೆ ಆ ಉದ್ದೇಶಕ್ಕೆ ಇವರು ಕೊಡಬೇಕು ದುಡ್ಡು. ಹೀಗೆಲ್ಲ ಇರ್ತದೆ. ಸರ್, ಇವರು ದತ್ತಕ್ಕೆ ಹೆಂಗೆ ಬರ್ತಾರೆ, ಯಾಕೆ ಬರ್ತಾರೆ, ಈ ಮನೆತನಕ್ಕೆ ಯಾಕೆ ಗಂಡು ಮಕ್ಳು ಆಗೋದಿಲ್ಲ, ಬಂದವರೆಲ್ಲ ದತ್ತಕ್ಕೆ ಬಂದಿರ್ತಾರೆ? ಹೌದು. ಏನು ಆ ಕಾರಣ ಏನು ಸರ್? ಅಂದರೆ ಸರ್, ಏನಾದರೂ ಶಾಪಗ್ರಸ್ತರಾಗಿರ್ತಾರ ಇವರು? ಶಾಪಗ್ರಸ್ತ ಏನಿಲ್ಲ. ಅದೊಂದು ಈ ವಾಡ್ಯದೊಳಗೆ ಒಂದು ಬ್ರಹ್ಮ ಪಿಶಾಚ ಇತ್ತಂತೆ ಅಂತಾರೆ. ಅದು ಇದಾಗಿತ್ತು ಅವ್ರಿಗೆ. ವಿರೋಧ ಮಾಡಿಕೊಂಡು ಒಟ್ಟು ಮಕ್ಕಳಾಗ್ದಂಗೆ. ಗಂಡು ಮಕ್ಳಿಗೆ ಒಟ್ಟು ಇಲ್ಲಿ ಯಾರಿಗೂ ಗಂಡು ಮಕ್ಕಳು ಇಲ್ಲ, ಹೆಣ್ಣು ಮಕ್ಕಳು ಇಲ್ಲ. ಅದು ಹಿಂಗೆ ಅದೊಂದು ಇದು. ಸರ್, ಲಿಂಗರಾಜ್ ದೇಸಾಯಿ ಅವರು ಇಲ್ಲಿ ದತ್ತಕ್ಕೆ ಬರ್ತಾರಲ್ರಿ, ಅವಾಗಿನ ಪರಿಸ್ಥಿತಿ ಇಲ್ಲಿ ವಾಡೆ ಒಳಗೆ ಹೆಂಗಿತ್ತು? ಚಲೋ ಇತ್ತು. ವಾಡೆ ಅಂಥದ್ದೇನು ನನಗೇನು ಇರೋಕ್ಕಿಲ್ಲ, ಚಲೋ ಇದ್ರು. ಸದೃಢ ರಾಷ್ಟ್ರ ಆಗಿತ್ತು ಇದೊಂದು, ಆಡಳಿತ ಪ್ರದೇಶ ಸದೃಢವಾಗಿತ್ತು. ಹೌದು. ಓಕೆ. ಎಲ್ಲ ಆರ್ಥಿಕವಾಗಿ ಸುಸ್ಥಿತಿ ಒಳಗಿದ್ರು, ಎಲ್ಲ ಇದ್ದರು. ಇವ್ರಿಗೆ ಕಷ್ಟ ಬಂದಿದ್ದು ಯಾವಾಗ ಸರ್? ಯಾಕೆ ಇವ್ರನ್ನ ಆಸ್ತಿನೆಲ್ಲ ದಾನ ಮಾಡ್ತಾರೆ? ಅಂದ್ರೆ ಸರ, ಇವರು 6 ಮಂದಿ ಹೆಂಡ್ರಾದ್ರೆ ಮಕ್ಕಳು ಆಗಿದ್ವು. ಅಲ್ಪವಾಗಿ ತೀರ್ಕೊಂಡು, ಒಂದಿಬ್ಬರು ಹೆಂಡ್ರು ಮಕ್ಕಳನ್ನ ಹಡ್ದಿದ್ರು ಅವರು. ಅವು ಅಲ್ಪವಾಗಿ ತೀರ್ಕೊಂಡು ಆಮೇಲೆ ಇವ್ರು ಹಿಂಗಾಗಿ ಮಾನಸಿಕ ಇವರಿಗೆ ಇದು ಪರಿಣಾಮ ಆಗತ್ತದು. ಆಮೇಲೆ ದೊಡ್ಡ ಜನರ ಸಂಪರ್ಕ ಬರಕತ್ತಿ, ಮಠಸ್ಥರು, ಚಿತ್ತೂರು ಮಠದವರು, ಇಂಥವು ಹಾನಗಲ್ ಕುಮಾರ ಸ್ವಾಮಿಗಳು, ಆಮೇಲೆ ಪ್ರದೇಶದ ಮಂದಿ, ದೊಡ್ಡ ಮಂದಿ ಇವ್ರಿಗೆ ಸಂಪರ್ಕದೊಳಗೆ ಬರಕತ್ತಿದ್ರು. ಆವಾಗ ಇನ್ನು ನಾವು ಒಬ್ಬ ದತ್ತಕ್ಕೆ ತೊಗೊಂಡ್ರೆ ಒಬ್ಬ ಮಗ ಊಟ ಮಾಡ್ತಾನೆ. ಸುಮ್ಮನೆ ಎಲ್ಲರಿಗೂ ಕೊಟ್ಟು ಬಿಟ್ಟರೆ ಎಲ್ಲರೂ ಶಿಕ್ಷಣದಾಗ ಮುಂದೆ ಎಲ್ಲ ಕರ್ನಾಟಕದ ಒಂದು ಅಭ್ಯುದಯ ಆಗ್ತದೆ, ಸಮಾಜ ಸುಧಾರಿಸ್ತದೆ ಅಂತೇಳಿ ಕೊಟ್ಟರು. ಓಕೆ, ಸಮಾಜದ ಸುಧಾರಣೆ ಆಗಲಿ ಅಂತ ಹೇಳಿ. ಅವರ ಒಂದು ಮೇನ್ ಮೋಟೋ ಏನು, ಎಜುಕೇಶನ್ ಸೊಸೈಟಿ ಮಾಡಬೇಕು ಅನ್ನೋದೇನಿದೆ? ಏನಿಲ್ಲ. ಅದಕ್ಕೆ ನವಲಗುಂದ ಶಿವಸಂಗಿ ಫಂಡ್ ಅಂತಾರೆ. ಅದಕ್ಕೆ ಫಂಡ್ ಅವ್ರ ಆಸ್ತಿ ಮಾರೋದು, ಕ್ರೋಢೀಕರಣ ಮಾಡೋದು, ಮತ್ತು ಡಿಸ್ಪಸ್ ಮಾಡೋದು ವಿದ್ಯಾರ್ಥಿಗಳಿಗೆ, ಇಷ್ಟೇ ಅವರು. ಆಮೇಲೆ ಇವರು ಏನೇನು ಮಾಡ್ಕೊಂಡು ಅದನ್ನು ರಿಪೇರಿ ಮಾಡೋದು, ಖರ್ಚು ಹಾಕೋದು ಮಾಡಿದ್ರು. ಯಾರೇನು ಮಾಡೋದು? ಹೌದು ರೀ. ಸೊ ಹಾಗಾಗಿ ಇಲ್ಲಿ ಒಂದು ಹೊಸದಾಗಿ ಒಂದು ಮತ್ತು ಅವ್ರು ಏನು ಬರ್ದಾರ ಇಲ್ದವ್ರಿಗೆ ನನ್ನ ಆಸ್ತಿ ಎಲ್ಲ ನಾನು ಸಮಾಜಕ್ಕೆ ದಾರಿ ಇರ್ತೀನಿ, ಬಡ ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಅದನ್ನೆಲ್ಲ ಕೊಟ್ಟು
ಮಕ್ಕಳಿಗೆ ಶಾಲೆ ಕಲಿಸ್ರಿ ಅಂತಾರೆ. ಒಂದೇಳು ಕಡಿಮೆ ಆದರೂ ನನ್ನ ಮನೆಗಳು ಸಹಿತ ಎಲ್ಲ ಕೊಟ್ಟು ಬಿಡಂದಾರ ಅವರು. ಅಂದರೆ ಇವೆಲ್ಲ ಮಾರಿ ಶಾಲೆ ಕಲಿಸ್ರಿ ಮಕ್ಕಳಿಗೆ ಅಂತಂದಾರ ಅವರು. ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಕಲಿಸೋದು, ಶಾಲೆ ಕಲಿಸೋದು ಎಲ್ಲರಿಗೆ. ಅಂದ್ರೆ ಮತ್ತು ಈಗ ಕೇಳಿ ಸೊಸೈಟಿ ಒಬ್ಬರು ಕಲಿತಾರೇನು ರೀ? ಯಾರು ನಮ್ಮ ಮಂದಿ ಇರಲಿಲ್ಲ, ಎಲ್ಲಿ ಕಲಿದಿಲ್ಲ. ಎಲ್ಲರೂ ಈಗ ಇಲ್ಲಿ ಹುಡುಗರು ಕಲ್ತೋದು, ನಮ್ಮ ಮಂದಿ ಏನು ಇಲ್ಲಿ. ಸರ್, ಹಾಗಾದ್ರೆ ಅವ್ರು ಬರ್ದಂಥ ವಿಲ್ಲಲ್ಲಿ ಒಟ್ಟು ಆಸ್ತಿ ಇವಾಗ ಟ್ರಸ್ಟಿಗೆ ಸೇರ್ಕೊಂಡಿರೋದು ಎಷ್ಟು ಹಣ ಇತ್ತು, ಎಷ್ಟು ವಜ್ರ ವೈಡೂರ್ಯ ಇತ್ತು, ಎಷ್ಟು ಚಿನ್ನಾಭರಣ ಇತ್ತು? ಅದೇ ಭಾಳ ಅದು ಅನ್ಅಕೌಂಟೆಡ್ ಅದು. 9 ಟ್ರೆಜರಿ ತುಂಬಿದ್ದು ಅಂತ ನೋಡ್ರಿ ಅವರು. ಬೆಲೆ ಭಾಳ ಸಾಮಾನುಗಳು 9 ಟ್ರೆಜರಿ ಸಂದಕಗಳು ತುಂಬಿದ್ದು, ದೊಡ್ಡ ಸಂದಕಗಳು. ಹಾಂ, ಅವು ಜಾಹೀರು ಇಲ್ಲ ಮಾಡ್ಯಾರ. ಅದನ್ನು ಇಲ್ಲ, ಅದಕ್ಕೇನು ಲೆಕ್ಕಪತ್ರ ಇಲ್ವಾ? ಲೆಕ್ಕಪತ್ರ ಅದಾವೆ, ಅದು ರೆಕಾರ್ಡ್ ಅದಾವೆ, ಎಲ್ಲ ಇಟ್ಟಾರೆ ಅವ್ರು ಪೇಜ್ ಗ್ರಂಥದೊಳಗೆ ನೋಡ್ಲಿಕ್ಕೆ ಸಿಗ್ತಾವ್ರಿ. ಸರ್, ಲಿಂಗರಾಜ್ ದೇಸಾಯಿ ಅವ್ರ ಬಗ್ಗೆ ಬಹಳ ಜನ ರಿಸರ್ಚ್ ಮಾಡಿದ್ದಾರೆ. ಹಾಗಾದ್ರೆ ಹೌದು, ಮಾಡ್ಯಾರ. ಇಲ್ಲಿವರೆಗೂ ಎಷ್ಟು PhD ಗ್ರಂಥಗಳು, ಪ್ರಬಂಧಗಳು ಹೊರಗೆ ಬಂದಿದ್ದಾವೆ? PhD ಒಬ್ಬರು ಮಾಡ್ಯಾರ. ಪ್ರಬಂಧಗಳು ಭಾಳ ಜನ ಮಾಡ್ಯಾರ ಸರ್. ಹರ್ಡೇಕರ್ ಮಂಜಪ್ಪ ಅಂತ ಮೊದಲನೇದವ, ಅವ 2ನೇ ಕರ್ನಾಟಕದ ಗಾಂಧಿ ಅವ ಬರ್ದಾನ. ಹರ್ಡೇಕರ್ ಮಂಜಪ್ಪ ಅವ್ರು ಬರ್ದಿದ್ದಾರೆ. ಹಾಂ, ಬರ್ದಾರೆ. ಮುಂದೆ ಹಕಾರಿ ಸಾಹೇಬ್ರು ಅಂತೇಳಿ ಕರ್ನಾಟಕ ಯೂನಿವರ್ಸಿಟಿಯವ್ರು ಬರ್ದಾರೆ. ನಮಗೂ ಎಷ್ಟೋ ಓದಿಲ್ಲ, ಮರುವಾಗ್ಬಿಡ್ತಾವೆ. ಅವು ಭಾಳ ಬರ್ದಾವೆ ರೀ, ಭಾಳ ಫೋಟೋ. ಇದು ಬುಕ್ಸ್ ಆಗ್ಯಾವ, ಪಬ್ಲಿಷ್ ಆಗ್ಯಾವ. ಎಲ್ಲನೂ ಸಂಗ್ರಹ ಮಾಡಿದ್ದು ನಾನು, ಎಲ್ಲನೂ ತೊಗೊಂಡೋಗಿಬಿಡ್ತಾನೆ. ಹಾಂ ಸರ್, ಹಂಗಂದ್ರೆ ನಿಮ್ಮ ಹೆಸರು ಯಾವ ಥರ ಬರುತ್ತೆ? ನಿಮ್ಮ ಪೂರ್ತಿ ಹೆಸರು? ಬಸಪ್ಪ ಸಿದ್ದಪ್ಪ. ಸಾಲ ಬಸಪ್ಪ ಸಿದ್ದಪ್ಪ ಅನಿಗೇರಿ ಅಷ್ಟೇ. ನನಗೇನು ವೇಷಭೂಷಣ ಏನು ಬೇಡ. ಥ್ಯಾಂಕ್ ಯು ಸರ್. ಹಾಂ, ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.